press the bell icon on the YouTube app and never miss another update. Okay. Students, split 5 ನ ಬಾಟ್ನಿ ಪಾರ್ಟಿನ 91st ಕ್ವೆಶ್ಚನ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಥರ್ಮಲ್ ಸೈಕಲ್ ಈಸ್ ಯೂಸ್ಡ್ ಇನ್ ಅಂತ ಇದೆ. ಈ ಥರ್ಮಲ್ ಸೈಕಲ್ ಅಂದ್ರೆ ಹೀಟ್ ಮಾಡ್ತಕ್ಕಂಥದ್ದು, ಆಮೇಲೆ ಕೂಲ್ ಮಾಡ್ತಕ್ಕಂಥದ್ದು. ಹೀಟ್ ಮತ್ತೆ ಕೂಲ್ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತು, ಅದು ಡಿನ್ಯಾಚುರೇಷನ್ ಹಾಗೂ ಅನೀಲಿಂಗ್ ಅಲ್ಲಿ ಇದಾಗತ್ತೆ. ಇದೆಲ್ಲವೂ ನಡೀತಕ್ಕಂಥದ್ದು ಪಾಲಿಮರೇಸ್ ಚೈನ್ ರಿಯಾಕ್ಷನ್. ದಿ ಆಪ್ಷನ್ ಫಾರ್ ದ 91st question is the second option, that is polymerase chain reaction. ಅದನ್ನೇ ನಾವು PCR ಟೆಕ್ನಿಕ್ ಅಂತ ಕೂಡ ಕರಿತೀವಿ. ಏನಂತೀವಿ? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಒಂದು DNA ಮಾಲಿಕ್ಯೂಲ್ ಅನ್ನ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು, ಆಂಪ್ಲಿಫೈ ಇಂಟು ಬಿಲಿಯನ್ಸ್ ಆಫ್ ಕಾಪೀಸ್ ಇನ್ ಎ ವೆರಿ ಶಾರ್ಟ್ ಪೀರಿಯಡ್ ಮಾಡ್ತಕ್ಕಂಥದ್ದು ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅದರಲ್ಲಿ ಥರ್ಮಲ್ ಸೈಕಲ್ ಬರುತ್ತೆ. ಮೊದಲಿಗೆ ಡಿನ್ಯಾಚುರೇಷನ್ ಪ್ರೋಸೆಸ್, DNA ಡಬಲ್ ಸ್ಟ್ಯಾಂಡರ್ಡ್ DNA ನ ಹೀಟ್ ಮಾಡಲಾಗತ್ತೆ. ಅದು ಎರಡು ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಸೆಪರೇಟ್ ಆಗುತ್ತೆ ಡ್ಯೂ ಟು ಬ್ರೇಕಿಂಗ್ ಆಫ್ that hydrogen bonds between complementary base pairs. Next step ಅಲ್ಲಿ ಟೆಂಪರೇಚರ್ ಅರೌಂಡ್ 42 ಡಿಗ್ರಿ ವರೆಗೆ ಬರ್ತದೆ. ಅಲ್ಲಿ ನಡೀತಕ್ಕಂಥದ್ದು ಅನೀಲಿಂಗ್ ಅಂತ ಕರಿತೀವಿ. ಅದಾದ್ಮೇಲೆ ಲಾಸ್ಟ್ ಸ್ಟೆಪ್ ಬರ್ತಕ್ಕಂಥದ್ದು ಎಕ್ಸ್ಟೆನ್ಷನ್. ಸೊ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ದಟ್ ಈಸ್ ದ 92nd question. The technique of obtaining the large number of the plantlets through tissue culture anta ide. I repeat, 92nd question now. The technique of obtaining large number of plantlets through tissue culture. ಒಂದು ಪರ್ಟಿಕ್ಯುಲರ್ ಪ್ಲಾಂಟಿನ ಸ್ಮಾಲ್ ಪಾರ್ಟ್ ಎಕ್ಸ್ಪ್ಲಾಂಟ್ ಅಂತೀವಿ, ಅಥವಾ ಒಂದು ಸೆಲ್, ಸಿಂಗಲ್ ಸೆಲ್ ಅಥವಾ ಟಿಶ್ಯೂ ಇಂದ ಮಿಲಿಯನ್ಸ್ ಕಾಪೀಸ್ ಆಫ್ ಎಸ್ಪೆಷಲಿ ಪ್ಲಾಂಟ್ಸ್ ನ ಮಾಡಬಹುದು. ಆ ಪ್ರೋಸೆಸ್ ಅನ್ನ ನಾವು ಮೈಕ್ರೋ ಪ್ರಾಪಗೇಷನ್ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಮೈಕ್ರೋ ಪ್ರಾಪಗೇಷನ್. ಒಂದು ಪರ್ಟಿಕ್ಯುಲರ್ ಆರ್ಗನ್ನೇ ತಗೊಂಡು ಕಲ್ಚರ್ ಮಾಡಿದ್ರೆ ಆರ್ಗನ್ ಕಲ್ಚರ್ ಅಂತೀವಿ. ಓಕೆ, ಸೊ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ಸ್ಮಾಲ್ ಪ್ಲಾಂಟ್ಸ್ ಗಳನ್ನ ಬೆಳೆಸಿದ್ರೆ ಅದನ್ನ ಪ್ಲಾಂಟ್ಲೆಟ್ ಕಲ್ಚರ್ ಅಂತ ಕರಿತೀವಿ. ಸೊ ಇಲ್ಲಿ ಆನ್ಸರ್ 92nd ಕ್ವಶನ್ಗೆ ಮೈಕ್ರೋ ಪ್ರಾಪಗೇಷನ್. ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, 93. Along with the auxin, the another hormone used in anta ide tissue culture technique. The auxin ಜೊತೆಗೆ ಇನ್ಯಾವ ಹಾರ್ಮೋನ್ ಅನ್ನ ಬಳಸ್ತಾರೆ ಟಿಶ್ಯೂ ಕಲ್ಚರ್ ಅಲ್ಲಿ? ಟಿಶ್ಯೂ ಕಲ್ಚರ್ ಟೆಕ್ನಿಕಲಿ, ಓಕೆ, ಅಲಾಂಗ್ ವಿತ್ ಆಕ್ಸಿನ್, ಆಕ್ಸಿನ್ ಜೊತೆಗೆ ಗ್ರೋತ್ ಪ್ರಮೋಟರ್, ಇನ್ನೊಂದು ಗ್ರೋತ್ ಪ್ರಮೋಟರ್ ಆದಂತಹ ಸೈಟೋಕೈನಿನ್ ಅನ್ನ ಬಳಸ್ತಾರೆ. ಇದು ಸೈಟೋಕೈನಿನ್ ಶೂಟ್ ಡೆವಲಪ್ಮೆಂಟ್ಗೆ ಅಥವಾ ಶೂಟ್ ಇನಿಸಿಯೇಷನ್ಗೆ ಹೆಲ್ಪ್ ಮಾಡಿದ್ರೆ, ಆಕ್ಸಿನ್ ರೂಟ್ ಇನಿಸಿಯೇಷನ್ಗೆ ಸಹಾಯ ಮಾಡುತ್ತೆ. ಟಿಶ್ಯೂ ಕಲ್ಚರ್ ಅಲ್ಲಿ along with the auxin, the cytokinin will also be selected. Okay, so ಮಿಕ್ಕ ಉಳಿದಂತ ಎಥಿಲಿನ್ ಹಾಗೂ ಗಿಬ್ಬರ್ಲಿನ್ಸ್ಗಳು, ಐ ಮೀನ್ ಎಥಿಲಿನ್ ಇದು ಎಕ್ಸ್ಪೆಷಲಿ ಗ್ರೋತ್ ಇನಿಬಿಟರ್, ಗಿಬ್ಬರ್ಲಿನ್ ಕೂಡ ಗ್ರೋತ್ ಪ್ರಮೋಟರ್. ಓಕೆ, ಸೊ ಇಲ್ಲಿ ಆನ್ಸರು along with auxin,
another hormone used in culture technique is cytokinin. So we now move on to the next question. Question number 94. Sterilization of tissue culture media. ನಿಮಗೆ ಗೊತ್ತಿರೋ ಹಾಗೆ ಸ್ಟೆರಿಲೈಸೇಷನ್ ಆಫ್ ಟಿಶ್ಯೂ ಕಲ್ಚರ್ ಮೀಡಿಯಾ ಇಸ್ ಡನ್ ಬೈ ಅಂತ ಇದೆ. ಸೊ ಟಿಶ್ಯೂ ಕಲ್ಚರ್ ಮಾಡೋದಕ್ಕೆ ಮೀಡಿಯಾ ಬೇಕು. ಅದರಲ್ಲಿ ಅಗರನ್ನ ಬಳಸ್ತಾರೆ, ಈ ಗ್ರೋತ್ ಪ್ರಮೋಟರ್ಸ್ ಆದಂತ ಆಕ್ಸಿನ್ಸಿವ್ನ ಬಳಸ್ತಾರೆ, ವೈಟಮಿನ್ಸ್ ಗಳನ್ನ ಬಳಸ್ತಾರೆ. ಆ ಮೀಡಿಯಾನ ಮೈಕ್ರೋಬ್ ಫ್ರೀ ಮಾಡೋಕ್ಕೋಸ್ಕರ ಅದನ್ನ ಆಟೋಕ್ಲೇವ್ ಮಾಡ್ತಾರೆ. 120 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ 15 ನಿಮಿಷಗಳ ಕಾಲ ಅದನ್ನ ಆಟೋಕ್ಲೇವ್ ಮಾಡ್ತಾರೆ. ಟು ಸ್ಟರ್ಲೈಸ್ ದ ಮೀಡಿಯಾ, ಟಿಶ್ಯೂ ಕಲ್ಚರ್ ಮೀಡಿಯಾ, ದಿ ಆಟೋಕ್ಲೇವ್ಡ್ ದ ಮೀಡಿಯಂ at 120 degree centigrade for 15 minutes. That is what the answer here is. Okay. So sterilization ಅಂದ್ರೆ ಮೈಕ್ರೋ ಫ್ರೀ ಮಾಡೋದು. ಯಾಕಂದ್ರೆ ಟಿಶ್ಯೂ ಕಲ್ಚರ್ ಮೀಡಿಯಾದಲ್ಲಿ ಮೈಕ್ರೋಬ್ಸ್ ಗಳೇನಾದ್ರು ಇದ್ರೆ ಅದು ಮಲ್ಟಿಪ್ಲೈ ಆಗ್ಬಿಡುತ್ತೆ. ನಮ್ಮ ಪರ್ಪಸ್ ಏನು? ನಾವು ಹಾಕಿರೋ ಟಿಶ್ಯೂ ಮಲ್ಟಿಪ್ಲೈ ಆಗಬೇಕು. ಮೊದಲಿಗೆ ಟಿಶ್ಯೂ ಮಲ್ಟಿಪ್ಲೈ ಆಗಿ ಕ್ಯಾಲಸ್ ಆಗತ್ತೆ. ಕ್ಯಾಲಸ್ ಅಲ್ಲಿ ಆಕ್ಸಿನ್ ಮತ್ತು ಸೈಟೋಕೈನಿನ್ ರೇಷಿಯೋನ ವೇರಿ ಮಾಡಿ ಅದಕ್ಕೆ ರೂಟ್ ಇನಿಸಿಯೇಷನ್, ಶೂಟ್ ಇನಿಸಿಯೇಷನ್ ಮಾಡಿ ಅದರಿಂದ ಪ್ಲಾಂಟ್ಲೆಟ್ ಅನ್ನ ಪಡಿತಾರೆ. ನಂತರ ಪ್ಲಾಂಟ್ಲೆಟ್ ಅನ್ನ ಸಣ್ಣ ಪಾಟ್ಗಳಲ್ಲಿ ಆಯ್ತಾ ಹಾರ್ಡನಿಂಗ್ಗೆ ಬಿಡ್ತಾರೆ. ದೆನ್ ದೇ ಆರ್ ಟೇಕನ್ ಟು ದ ಫಾರ್ಮರ್ಸ್ ಫೀಲ್ಡ್. ಸೊ ಇಲ್ಲಿ ಆನ್ಸರು ಫಾರ್ ದ 94th ಕ್ವಶನ್, ಆಟೋಕ್ಲೇವಿಂಗ್ ದ ಟಿಶ್ಯೂ ಕಲ್ಚರ್ ಮೀಡಿಯಾ at 120 degrees centigrade for 15 minutes. We now move on to the question number 95. Okay. ಇಲ್ಲೊಂದು ಕ್ವಶನ್ ಇದೆ. ಮ್ಯೂಟೇಷನ್ ಕೆನಾಟ್ ಚೇಂಜ್. ಆಪ್ಷನ್ಸ್ ಬಂದು RNA, enzymes, environment and DNA. Mutation is a sudden heritable change in genetic material. And genetic material ಅಂದ್ರೆ DNA, ಕೆಲವುದರಲ್ಲಿ RNA, ಅದರಲ್ಲಿ ಉಂಟಾಗ್ತಕ್ಕಂತಹ ಸಡನ್ heritable change that can be passed on to next generation is called mutation. So mutation certainly will occur in DNA. It can change RNA. Okay, RNA ಅಲ್ಲಿ ಬಹಳ ಫಾಸ್ಟ್ ಮ್ಯೂಟೇಷನ್ಸ್ ಆಗುತ್ತೆ. DNA ಚೇಂಜ್ ಆಗುತ್ತೆ ಅಂದ್ರೆ RNA ಚೇಂಜ್ ಆಗುತ್ತೆ, RNA ಚೇಂಜ್ ಆಗುತ್ತೆ ಅಂದ್ರೆ ಎಂಸೈಮ್ಸ್ ಚೇಂಜ್ ಆಗುತ್ತೆ. ಆದ್ರೆ ಮ್ಯೂಟೇಷನ್ ಇಂದ ಎನ್ವಿರಾನ್ಮೆಂಟ್ ಚೇಂಜ್ ಆಗಲ್ಲ. ಸೊ ಅದಕ್ಕೆ ಉತ್ತರ ಮ್ಯೂಟೇಷನ್ ಕೆನಾಟ್ ಚೇಂಜ್ ದ ಥರ್ಡ್ ಒನ್, ದಟ್ ಈಸ್ ಎನ್ವಿರಾನ್ಮೆಂಟ್. 95th ಕ್ವಶನ್ಗೆ ಸರಿಯಾದ ಆಪ್ಷನ್ ಬಂದು ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ. Whatever that is found surrounding us is called as environment. How can a mutation that occur in the genetic material can change the environment? That is not possible. Okay, now we are moving on to the 96th question. Okay, in genetic engineering, where the genes, 96th question, in genetic engineering, where the genes can be inserted from one organism into another organism or back into the original organism. ಈಗ ಜೀನ್ ಅನ್ನ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಅಥವಾ ಆ ಜೀನ್ ಅನ್ನ ವಾಪಸ್ಸು ಒರಿಜಿನಲ್ ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಇದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇನ್ಸರ್ಟ್ ಮಾಡಬಹುದು. ಯಾವ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ ಅಂತ ಕ್ವಶನ್. ಅವ್ರು ಕೊಟ್ಟಿರೋದೇನು? DNA ಹೈಬ್ರಿಡೈಸೇಷನ್, DNA ನ ಜಾಯಿನ್ ಮಾಡೋದು. ಜೆಲ್ ಎಲೆಕ್ಟ್ರೋಫೋರೆಸಿಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂದ್ರೆ DNA ಸೆಗ್ಮೆಂಟ್ಗಳನ್ನ, ಫ್ರಾಗ್ಮೆಂಟ್ಗಳನ್ನ ಸೆಪರೇಟ್ ಮಾಡೋದು. ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂದ್ರೆ ಒಂದು DNA
ಫ್ರಾಗ್ಮೆಂಟ್ ಅನ್ನ ಮಲ್ಟಿಪಲ್ ಕಾಪೀಸ್ ಮಾಡೋದು. ಜೀನ್ ಗನ್ ಬಯೋಲಿಸ್ಟಿಕ್ ಮೆಥಡ್ ಅಂತ ಕೂಡ ಕರಿತೀವಿ. ಜೀನ್ ಗನ್ ಅನ್ನ ಬಯೋಲಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಆಯ್ತಾ? ಸೊ ಟಂಗ್ಸ್ಟನ್ ಹಾಗೂ ಗೋಲ್ಡ್ ಇಂದ ಮಾಡಲ್ಪಟ್ಟಂತ ಮೈಕ್ರೋ ಪಾರ್ಟಿಕಲ್ಸ್ ಗಳಿಗೆ they are coated with recombinant DNA and they are bombarded into the nucleus of an animal cell using this gene gun. So gene gun is a method that is used for transferring the genes from one organism to other or back into the same organism, original organism. So 96th question in a correct answer is gene gun method, or you call that as biolistic method. Now we are moving on to question number 97. So the question over here is the first step in polymerase chain reaction. ಇದನ್ನೇ ನಾವು PCR ಟೆಕ್ನಿಕ್ ಅಂತೆ. ಒಂದು DNA segment ಅನ್ನ one copy of DNA can be made into multiple copies. It can be made into multiple copies. ಅದರಲ್ಲಿ 3 steps ಬರುತ್ತೆ. Denaturation, annealing and extension. First step is denaturation. Second step is annealing. The third step is extension. Okay. So thereby the answer to this 97th question is the first option, that is denaturation. Polymerase chain reaction first step of denaturation. Okay, that's the answer. Now we are moving on to 98th question. 98th question. ಇಲ್ಲಿ ಒಂದು ಆಟೋಗ್ರಾಫಿಕ್ ಬ್ಯಾಂಡ್ಸ್ ವಿಲ್ ಹೆಲ್ಪ್ ಇನ್ ದಿ ಅನಾಲಿಸಿಸ್ ಆಫ್ ಎ ಅಂತ ಇದೆ. ಈ ಆಟೋಗ್ರಾಫಿಕ್ ಬ್ಯಾಂಡ್ಸ್ ಅಂದ್ರೆ ಕಲರ್ಡ್ ಬ್ಯಾಂಡ್ಸ್ಗಳು, ಒಂದು ಚಿತ್ರದಲ್ಲಿ ಕಲರ್ ಬ್ಯಾಂಡ್ಸ್ಗಳು ಆಗುತ್ತೆ. ನಾವು ಜೀನ್ಗಳನ್ನ ಇನ್ಸರ್ಟ್ ಮಾಡಿದ್ರೆ, ಅದಕ್ಕೆ ಬೇರೆ ಡೈಗಳನ್ನ ನಾವು ಯೂಸ್ ಮಾಡಿದ್ದಿದ್ರೆ, ಆಗ ಆಟೋ ರೇಡಿಯೋಗ್ರಾಫಿಕ್ ಬ್ಯಾಂಡ್ಸ್ಗಳು ಕಲರ್ಫುಲ್ ಆಗಿ ಕಂಡು ನಮಗೆ ಯಾವ್ಯಾವ ಜೀನ್ಗಳು ರೀಕಾಂಬಿನೇಷನ್ ಆಗಿದೆ ಅನ್ನೋದನ್ನ ತೋರಿಸ್ತದೆ. ಸೊ ಆಟೋ ರೇಡಿಯೋಗ್ರಫಿ ಅಂದ್ರೆ ಎಕ್ಸ್ಪೋಸಿಂಗ್ ಟು ಎಕ್ಸ್ರೇ, ಪರ್ಟಿಕ್ಯುಲರ್ಲಿ ಕಲರ್ಫುಲ್ ಡೈಸ್ಗಳನ್ನ ನಾವೇನಾದ್ರು ಬಳಸಿದ್ರೆ ಡಿಫರೆಂಟ್ ಆರ್ಗ್ಯಾನಿಸಮ್ಸ್ಗೆ, ಅದು ನಮಗೆ ಜೆನೆಟಿಕ್ ರೀಕಾಂಬಿನೇಷನ್ ಅನ್ನ ಆಯ್ತಾ ತೋರಿಸೋದಕ್ಕೆ, ಅಂದ್ರೆ ಜೀನ್ಸ್ಗಳು ಡಿಫರೆಂಟ್ ಕಾಂಬಿನೇಷನ್. ಫಾರ್ ಎಕ್ಸಾಂಪಲ್, ಒಂದು ಆರ್ಗ್ಯಾನಿಸಮ್ ಇಂದ ಪರ್ಟಿಕ್ಯುಲರ್ ಜೀನ್ ಅನ್ನು ಇನ್ನೊಂದು ಆರ್ಗ್ಯಾನಿಸಮ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಅಂತ ಟೈಮಲ್ಲಿ ಜೀನ್ಗಳ ರೀಕಾಂಬಿನೇಷನ್ ಆಗಿರುತ್ತೆ. ಅದನ್ನ ಸ್ಟಡಿ ಮಾಡೋದಕ್ಕೆ ಆಟೋ ರೇಡಿಯೋಗ್ರಾಫಿಕ್ ಬ್ಯಾಂಡ್ಸ್ ಆರ್ ಹೆಲ್ಪ್ಫುಲ್. So this is the answer for question number 98. Moving on to the question number 99. Okay. Obtaining many DNA molecule of interest by the multiplication of a single transformed host cell. ಈಗ ಏನ್ ಮಾಡ್ತೇವೆ, ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಿಂದ ಒಂದು ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಒಂದು ವೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆ ವೆಕ್ಟರ್ ಅನ್ನ ಹೋಸ್ಟ್ ಸೆಲ್ಗೆ ಇನ್ಕಾರ್ಪೊರೇಟ್ ಮಾಡ್ತೀವಿ. ಆ ಹೋಸ್ಟ್ ಸೆಲ್ ಅದನ್ನೇ ನಾವು ರಿಕಾಂಬಿನೆಂಟ್ DNA ಇದ್ರೆ ಹೋಸ್ಟ್ ಸೆಲ್ ಅಲ್ಲಿ ಅದನ್ನೇ ನಾವು ಟ್ರಾನ್ಸ್ಫಾರ್ಮ್ಡ್ ಹೋಸ್ಟ್ ಸೆಲ್ ಅಂತೀವಿ. ಆ ಹೋಸ್ಟ್ ಸೆಲ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾವು ಹಾಕಿರ್ತಕ್ಕಂತಹ ಜೀನ್ ಆಫ್ ಇಂಟ್ರೆಸ್ಟ್ ಕೂಡ ಮಲ್ಟಿಪ್ಲೈ ಆಗುತ್ತೆ. ಇಟ್ ಈಸ್ ಮೇಡ್ ಇನ್ ಟು ಮೆನಿ ಕಾಪೀಸ್. ಒಂದು ಕಾಪಿಯನ್ನ ಮಲ್ಟಿಪಲ್ ಕಾಪೀಸ್ ಆಗಿ, ಐಡೆಂಟಿಕಲ್ ಕಾಪೀಸ್ ಆಗಿ ಮಾಡೋದನ್ನ ವಿ ಕಾಲ್ ದಟ್ ಆಸ್ ಜೀನ್ ಕ್ಲೋನಿಂಗ್ ಅಂತ ಕರಿತೀವಿ. ಏನ್ ಕರಿತೀವಿ? ಜೀನ್ ಕ್ಲೋನಿಂಗ್.
Okay, so that is what exactly. Mikka concept polymerase chain reaction ಅನ್ನೋದು PCR, restriction digestion ಅನ್ನೋದು REN ಎಂಜೈಮ್ ಅನ್ನ ಬಳಸಿ DNA ಯನ್ನ ಸೆಗ್ಮೆಂಟ್ಗಳಾಗಿ ಕಟ್ ಮಾಡ್ತಕ್ಕಂಥದ್ದು. That is what exactly the concept. So the answer for the question number 99 is gene cloning. Now we are moving on to question number 100. 100. Okay. ಇಲ್ಲಿ RFLP ಅಂತ ಇದೆ. ಅದನ್ನ ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಏನ್ ಕರಿತೀವಿ? ರೆಸ್ಟ್ರಿಕ್ಷನ್ ಲೆಂತ್, restriction fragment length polymorphism ಅಂತೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ RFLP ಇದನ್ನ ಬಳಸ್ತಕ್ಕಂಥದ್ದು ಈ ಜೀನ್ ಹೋಮೋಲಾಗ್ಸ್ ಅಂತ ಇರ್ತದ. ಅಂದ್ರೆ ಐಡೆಂಟಿಕಲ್ ಜೀನ್ಸ್ ಗಳನ್ನ ಕಂಡು ಹಿಡಿಯೋದಕ್ಕೆ ದಸ್ ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ನಮಗೆ ಹೆಲ್ಪ್ ಆಗತ್ತೆ. ಜೀನ್ ಕ್ಲೋನಿಂಗ್ ಅಲ್ಲಲ್ಲ, ಐಸೋಲೇಷನ್ ಆಫ್ ಸ್ಪೆಸಿಫಿಕ್ ಜೀನ್ಸ್ ಅಲ್ಲಲ್ಲ, ಎಕ್ಸ್ಚೇಂಜ್ ಆಫ್ ಪ್ಲಾಸ್ಮಿಡ್ DNA ಅಲ್ಲಿ ಕೂಡ ಅಲ್ಲ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಐಡೆಂಟಿಫಿಕೇಶನ್ ಆಫ್ ಜೀನ್ ಹೋಮೋಲಾಗ್. ಜೀನ್ಸ್ಗಳು ಐಡೆಂಟಿಕಲ್ ಜೀನ್ಸ್ಗಳು ಬಂದ್ರೆ ಅದನ್ನ ನಾವು ಹೋಮೋಲಾಗ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಈ ಕಾನ್ಸೆಪ್ಟ್ RFLP ಹೆಲ್ಪ್ ಮಾಡುತ್ತೆ. ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 101. Question number 101. In agarose gel electrophoresis ಅಂತ ಇದೆ. agarose gel electrophoresis ಆಯ್ತಾ? ಸೊ ಅದಕ್ಕೆ ಆಪ್ಷನ್ಸ್ ಗಳನ್ನ ಕೊಡಲಾಗಿದೆ. ಲಾರ್ಜರ್ ಮಾಲಿಕ್ಯೂಲ್ಸ್ ಮೈಗ್ರೇಟ್ಸ್ ಫಾಸ್ಟರ್ ದೆನ್ ಸ್ಮಾಲರ್. ಸೂಪರ್ ಕಾಯಿಲ್ಡ್ ಇದು ತಪ್ಪದು. ಲಾರ್ಜರ್ ಮಾಲಿಕ್ಯೂಲ್ಸ್ ಮೈಗ್ರೇಟ್ ಫಾಸ್ಟರ್ ಆಗಲ್ಲ, ಸ್ಮಾಲರ್ ಮಾಲಿಕ್ಯೂಲ್ಸ್ ಮೈಗ್ರೇಟ್ ಫಾಸ್ಟರ್. ಸೂಪರ್ ಕಾಯಿಲ್ಡ್ ಪ್ಲಾಸ್ಮಿಡ್ ಮೈಗ್ರೇಟ್ ಸ್ಲೋಯರ್. ಸೂಪರ್ ಕಾಯಿಲ್ಡ್ ಪ್ಲಾಸ್ಮಿಡ್ಸ್ ಬರಲ್ಲ ಇಲ್ಲಿ, ಆಯ್ತಾ? DNA ಮೈಗ್ರೇಟ್ಸ್ ಟುವರ್ಡ್ಸ್ ದ ನೆಗೆಟಿವ್ ಎಲೆಕ್ಟ್ರೋಡ್. ತಪ್ಪು. DNA ನೆಗೆಟಿವ್ ಇರ್ತದೆ, ಅದು ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆಗೆ ಮೈಗ್ರೇಟ್ ಮಾಡುತ್ತಾ. ತಪ್ಪು. ಎಥಿಡಿಯಂ ಬ್ರೋಮೈಡ್ ಕ್ಯಾನ್ ಬಿ ಯೂಸ್ ಟು ವಿಜುವಲೈಸ್ ದ DNA. ಇದು ಸರಿಯಾದ ಉತ್ತರ. ಈ ಎಥಿಡಿಯಂ ಬ್ರೋಮೈಡ್ ಅನ್ನ ಕಟ್ ಫ್ರಾಗ್ಮೆಂಟ್ಸ್ ಗಳನ್ನ ಸೆಪರೇಟ್ ಮಾಡದಂತಹ ಜೆಲ್ ಸ್ಲ್ಯಾಬ್ ಮೇಲೆ ಹಾಕಿದಾಗ ಅವು ಎಥಿಡಿಯಂ ಬ್ರೋಮೈಡ್ ಸ್ಟೈನ್ ಅನ್ನ ತಗೊಳುತ್ತೆ. ಅದಕ್ಕೆ ನಾವು ನಾರ್ಮಲ್ ಲೈಟ್ ಅನ್ನ ಹಾಕಿದ್ರೆ ಅವು ಕಾಣಿಸಲ್ಲ. ಬದಲಾಗಿ ನಾವು ಅದಕ್ಕೆ UV ಲೈಟ್ ಅನ್ನ ಪಾಸ್ ಮಾಡಿದ್ರೆ ಆ ಬ್ಯಾಂಡ್ಸ್ಗಳು ಬ್ರೈಟ್ ಆರೆಂಜ್ ಕಲರ್ಡ್ ಬ್ಯಾಂಡ್ಸ್ ಆಗಿ ಕಾಣಿಸ್ತವೆ. ಹಾಗಾಗಿ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಎಥಿಡಿಯಂ ಬ್ರೋಮೈಡ್ ಕ್ಯಾನ್ ಬಿ ಯೂಸ್ ಟು ವಿಜುವಲೈಸ್ ದ DNA ನ ನೋಡ್ಬೋದು. ಹೇಗೆ ಕಾಣಿಸುತ್ತೆ? ಬ್ರೈಟ್ ಆರೆಂಜ್ ಬ್ಯಾಂಡ್ಸ್ ಆಗಿ ಕಾಣುತ್ತೆ. ಯಾವ ಲೈಟ್ ಅಲ್ಲಿ ಕಾಣಿಸುತ್ತೆ? UV ಲೈಟ್ ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಯಾವ ಸ್ಟೈನ್ ಅನ್ನ ಹಾಕಿರ್ಬೇಕು? ಎಥಿಡಿಯಂ ಬ್ರೋಮೈಡ್ ಅನ್ನ ಹಾಕಿರ್ಬೇಕು. ಸೊ ದಟ್ ಈಸ್ ದಿ ಆನ್ಸರ್ ಫಾರ್ 101. 101ನೇ ಪ್ರಶ್ನೆಗೆ ಎಥಿಡಿಯಂ ಬ್ರೋಮೈಡ್ ಕ್ಯಾನ್ ಬಿ ಯೂಸ್ಡ್ ಟು ವಿಜುವಲೈಸ್ ದ DNA. On to the next question, that is 102. Protoplast fusion can be accompanied by using ಅಂತ ಇದೆ. ಈಗ ನಾರ್ಮಲ್ ಆಗಿ
ರಿಲೇಟೆಡ್ ಸ್ಪೀಸೀಸ್ ಇದ್ರೆ ಹೈಬ್ರಿಡೈಸೇಷನ್ ಮಾಡ್ಬೋದು, ಕ್ರಾಸಿಂಗ್ ಮಾಡ್ಬೋದು. ಆಯ್ತಾ? ಇಲ್ಲದೆ ಇದ್ರೆ, ರಿಲೇಟೆಡ್ ಆಗದೆ ಇದ್ರೆ, ಆಗ ಈ ಪ್ರೋಟೋಪ್ಲಾಸ್ಟ್ ಅಂದ್ರೆ ಎರಡು ಡಿಫರೆಂಟ್ ಪ್ಲಾಂಟ್ ಸೆಲ್ಗಳನ್ನ ಫ್ಯೂಸ್ ಮಾಡುವ ವಿಧಾನ. ಐ ಥಿಂಕ್ ಯು ನೋ ಅಬೌಟ್ ಪೊಟೆಟೊ ಸೆಲ್ಲು, ಟೊಮ್ಯಾಟೊ ಸೆಲ್ಗಳನ್ನ ಫ್ಯೂಸ್ ಮಾಡಿದಂತಹ ಪ್ರೋಸೆಸ್. ಅವುಗಳ ಪ್ರೋಟೋಪ್ಲಾಸ್ಟ್ ಸೆಲ್ ವಾಲ್ ಅನ್ನ ಡಿಸಾಲ್ವ್ ಮಾಡಿ ಪಾಲಿಎಥಿಲಿನ್ ಗ್ಲೈಕಾಲ್ ಅಂತ ಇದೆ. ನಾವು ಅದನ್ನೇ ಪೆಗ್ ಅಂತೆ. ಪೆಗ್ ಇಯರ್ ಮೀನ್ಸ್ ಪಾಲಿಎಥಿಲಿನ್ ಗ್ಲೈಕಾಲ್. ಇದೊಂಥರ ಗ್ಲೂ. ಇದನ್ನ ಬಳಸಿ ಎರಡು ಪ್ರೋಟೋಪ್ಲಾಸ್ಟ್ಗಳು, ಡಿಫರೆಂಟ್ ಪ್ಲಾಂಟ್ ಸೆಲ್ಸ್ಗಳ ಪ್ರೋಟೋಪ್ಲಾಸ್ಟ್ ಅನ್ನ ಫ್ಯೂಸ್ ಮಾಡ್ಬೋದು. ಇದನ್ನ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕೂಡ ನಾವು ಕರಿತೀವಿ. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಆರ್ ಪ್ರೋಟೋಪ್ಲಾಸ್ಟ್ ಫ್ಯೂಷನ್. ಸೊ ಇಲ್ಲಿ MCAB ಅಂತ ಇದೆ, ಮಾನೋಕ್ಲೋನಲ್ ಆಂಟಿಬಾಡೀಸ್ ಅಂತ. ಓಕೆ, ಸೊ ಪೆನ್ ಇದೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ. ಓಕೆ, so the answer for this 1 or 2 question is polyethylene glycol, or you otherwise abbreviated as PEG. Now we are on to the 103 question number 103. Gene transfer mediated by viruses is called. ಒಂದು ಬ್ಯಾಕ್ಟೀರಿಯಲ್ ಸೆಲ್ ಇಂದ ಮತ್ತೊಂದು ಬ್ಯಾಕ್ಟೀರಿಯಲ್ ಸೆಲ್ಗೆ DNA ಟ್ರಾನ್ಸ್ಫರ್ ವೈರಸ್ಗಳ ಸಹಾಯದಿಂದ ಮಾಡಿದ್ರೆ ನಾವು ಅದನ್ನ ಟ್ರಾನ್ಸ್ಡಕ್ಷನ್ ಅಂತ ಕರಿತೀವಿ. ವಿ ಯೂಸ್ ದ ಟರ್ಮ್ ಟ್ರಾನ್ಸ್ಡಕ್ಷನ್. ಓಕೆ, ಸೊ ಒಂದು, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ gene transfer is mediated by viruses is called as ಟ್ರಾನ್ಸ್ಡಕ್ಷನ್. ರೀಕಾಂಬಿನೇಷನ್ ಅಂದ್ರೆ ಜೀನ್ಗಳ ಕಾಂಬಿನೇಷನ್ ಬದಲಾಗೋದು. ಕ್ರಾಸಿಂಗ್ ಓವರ್ ಆದಾಗ, when crossing over takes place between non-sister chromatids, the combination of genes get changed, that is called recombination. Cloning ಅಂದ್ರೆ ಮಲ್ಟಿಪಲ್ ಕಾಪೀಸ್ ಮಾಡೋದು. ಆಯ್ತಾ? ಒಂದು ಮಲ್ಟಿಪಲ್ ಐಡೆಂಟಿಕಲ್ ಕಾಪಿ ಮಾಡೋದು. ಕಾಂಜುಗೇಷನ್ ಅಂದ್ರೆ ಫಿಸಿಕಲ್ ಯೂನಿಯನ್ ಆಗ್ತಕ್ಕಂಥದ್ದು, ಕಾಂಜುಗೇಷನ್ ಟ್ಯೂಬ್ ಮುಖಾಂತರ. ನಾರ್ಮಲ್ ಆಗಿ ನಾವು ಈ ಕಾನ್ಸೆಪ್ಟ್ ಅನ್ನು ಓದ್ತೀವಿ, ಮೂರನ್ನ. ಬ್ಯಾಕ್ಟೀರಿಯಾದಲ್ಲಿ ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇದೆ. ಇಟ್ ಹ್ಯಾಪನ್ಸ್ ಬೈ 3 ಮೆಥಡ್. One called transformation, the other called transduction, the other one is called conjugation. Primitive type of sexual reproduction that happens to takes place in bacteria by conjugation, transformation, transduction. Transformation we have studied, Griffith experiment. Okay, so idu transduction, that is transfer of the gene, the DNA from one bacterial cell to other with viruses. You can say bacteriophage ಗಳನ್ನ ಬಳಸಿ bacteriophage mediated genetic transfer ಅಂತ ಕೂಡ ಕರಿಬಹುದು. So 103 ಗೆ transduction is the answer. Moving on to the next, that is 104. 104ನೇ ಪ್ರಶ್ನೆ. Question number 104. Restriction endonucleases cut ಅಂತ ಇದೆ. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಅಂದ್ರೇನೆ ಆರಿಯನ್. ಇದು ಎಂಸೈಮ್ಸ್ಗಳು. ಇವುಗಳನ್ನ ನಾವು ಮಾಲಿಕ್ಯುಲರ್ ಸಿಸರ್ಸ್ ಅಂತ ಕೂಡ ಕರಿತೀವಿ, ಅಥವಾ ಕೆಮಿಕಲ್ ನೈಫ್ಸ್ ಅಂತ ಕೂಡ ಕರಿತೀವಿ. ಇವು
ಡಬಲ್ ಸ್ಟ್ರಾಂಡೆಡ್ DNA ಯನ್ನ ಸ್ಪೆಸಿಫಿಕ್ ಜಾಗದಲ್ಲಿ ಕಟ್ ಮಾಡ್ತಾರೆ. ಆ ಕಟ್ ಮಾಡ್ತಕ್ಕಂತಹ ಜಾಗವನ್ನ ರಿಸ್ಟ್ರಿಕ್ಷನ್ ಸೈಟ್ ಅಂತೆ. ಓಕೆ, ಅಂಡ್ ಎಸ್ಪೆಷಲಿ ಸೊ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಕಟ್ DNA ಅಟ್ ಸ್ಪೆಸಿಫಿಕ್ ಸೈಟ್, ನಿರ್ದಿಷ್ಟವಾದ ಜಾಗದಲ್ಲಿ ಕಟ್ ಮಾಡ್ತವೆ. ಓಕೆ, ಅದನ್ನೇ ನಾವು ರೆಕಗ್ನಿಷನ್ ಸೈಟ್ ಅಂತ ಕೂಡ ಕರಿಬಹುದು. ಸೊ 104 question na correct option is the DNA at specific site, that is 3. Now we are moving on to the question number 105. A depiction of especially shows a photo ready for interpretation. The technique is used is called. ಒಂದು ಫೋಟೋಗ್ರಾಫ್ ನಮಗೆ ಸಿಕ್ಕಿದೆ ಅಂದ್ರೆ ಬ್ಯಾಂಡ್ಗಳಿರ್ತಕ್ಕಂಥ ಒಂದು ಫೋಟೋಗ್ರಾಫ್, ಅದೇ ಆಟೋ ರೇಡಿಯೋಗ್ರಫಿ ಅಂತ ಕರಿತೀವಿ. ಆಟೋ ರೇಡಿಯೋಗ್ರಾಫ್ ಮಾಡಿದ ಮೇಲೆ ನಮಗೊಂದು ಚಾರ್ಟ್ ತರ, ಒಂದು ಫೋಟೋ ತರ ಕಾಣಿಸ್ತದೆ. ಹಂಗೆ ಕಾಣಿಸಿದ್ರೆ ಅದನ್ನ ಯಾವುದಕ್ಕೆ ಸ್ಟಡಿ ಮಾಡೋದಕ್ಕೆ ಆ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ DNA ಫಿಂಗರ್ ಪ್ರಿಂಟಿಂಗ್. DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ನಮಗೆ ಆ ಬ್ಯಾಂಡ್ಗಳು ಆಯ್ತಾ, ಯಾವ ರೀತಿಯ ಅರೇಂಜ್ ಆಗಿದೆ, ನೈಟ್ರೋಸೆಲ್ಯುಲೋಸ್ ಶೀಟ್ ಮೇಲೆ ಯಾವ ರೀತಿಯಲ್ಲಿ ಅರೇಂಜ್ ಆಗಿದೆ, ಅದು ಹೈಬ್ರಿಡೈಸ್ಡ್ ಒನ್. ಓಕೆ, ಸೊ ದೇರ್ ಬೈ ದ ಆನ್ಸರ್ ನಮಗೆ ಏನಾದ್ರು ದ ಡಿಪಿಕ್ಷನ್ ಶೋಸ್ ಎ ಫೋಟೋ ready for interpretation, the technique is used is called DNA fingerprinting. ಜೀನ್ ಥೆರಪಿ ಅಂದ್ರೆ ಒಂದು ಜೆನೆಟಿಕ್ ಡಿಸಾರ್ಡರ್ ಅನ್ನ ನಾರ್ಮಲ್ ಫಂಕ್ಷನ್ ಜೀನ್ ಅನ್ನ ರಿಪ್ಲೇಸ್ ಮಾಡುವುದರ, ಡಿಫೆಕ್ಟಿವ್ ಜೀನ್ ಅನ್ನ ನಾರ್ಮಲ್ ಫಂಕ್ಷನಲ್ ಜೀನ್ ಇಂದ ರಿಪ್ಲೇಸ್ ಮಾಡುವ ವಿಧಾನವನ್ನ ವಿ ಕಾಲ್ ದಟ್ ಆಸ್ ಜೀನ್ ಥೆರಪಿ. ರಿಕಾಂಬಿನೆಂಟ್ DNA ಅಂದ್ರೆ ಎರಡು ಡಿಫರೆಂಟ್ ಆರ್ಗ್ಯಾನಿಸಮ್ ನ DNA ಅನ್ನ ಜಾಯಿನ್ ಮಾಡ್ತಕ್ಕಂಥ. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಈಗ ತಾನೇ ಹೇಳಿದೆ, ಪ್ರೋಟೋಪ್ಲಾಸ್ಟ್ ಫ್ಯೂಷನ್, ಎರಡು ಡಿಫರೆಂಟ್ ಆಗಿರ್ತಕ್ಕಂಥ ಪ್ಲಾಂಟ್ಗಳ ಸೆಲ್ಗಳನ್ನ ಅದರ ಪ್ರೋಟೋಪ್ಲಾಸ್ಟ್ ಅನ್ನ ಫ್ಯೂಸ್ ಮಾಡುವ ವಿಧಾನ. ಸೊ ಆನ್ಸರ್ ಫಾರ್ ದಿಸ್ 105 question is DNA fingerprinting. Now we are on to the question number 106. Polymerase chain reaction is useful in anta ide. PCR technique is useful anta ide. Steps ಓದಿದ್ವಿ, ಡಿನ್ಯಾಚುರೇಷನ್, ಅಲೀನಿಂಗು, ಎಕ್ಸ್ಟೆನ್ಷನ್. ಒಂದು ಕಾಪಿ ಆಫ್ DNA ಇದ್ರೆ ಅಥವಾ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ ಆಫ್ DNA ಇದ್ರೆ ಅದನ್ನ ಆಂಪ್ಲಿಫೈ ಮಾಡ್ತಕ್ಕಂಥದ್ದು ಇಂಟು ಬಿಲಿಯನ್ಸ್ ಆಫ್ ಕಾಪೀಸ್ ಶಾರ್ಟ್ ಟೈಮ್ ಅಲ್ಲಿ. ಒಂದು DNA, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು DNA ಫಿಂಗರ್ ಪ್ರಿಂಟಿಂಗ್ ಮಾಡೋಕೆ ನಿಮಗೆ DNA ಬೇಕು. ಒಂದೊಂದ್ಸತಿ ಸೋರ್ಸ್ ಅಲ್ಲಿ ನಮಗೆ ಸಿಕ್ಕಂತ DNA ಬಹಳ ಕಡಿಮೆ ಇರ್ತವೆ. ಅಂತ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಕಡಿಮೆ DNA ಯನ್ನ ಮಲ್ಟಿಪಲ್ ಕಾಪೀಸ್ ಆಗಿ ಮಾಡ್ತಕ್ಕಂಥದ್ದು ಈ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಥವಾ PCR ಟೆಕ್ನಿಕ್ ಇಂದ ಸಾಧ್ಯ. Okay, so that is cutting the specific segment of DNA will be done by RN. Splicing of specific segment of DNA, okay, splicing andre introns anna remove ಮಾಡಿ exons anna join ಮಾಡೋದು natural process that happens in eukaryotic nucleus alagute. So answer here is amplifying a specific segment of DNA. This is for question number 106. Now we are on to the question number 107. To obtain animal with desired sex, which of the following technique is useful anta ide. ಇದು ಡೈರಿ ಟೆಕ್ನಾಲಜಿಯಲ್ಲಿ
ಫೀಮೇಲ್ಸ್ ಆರ್ ಪ್ರಿಫರ್ಡ್ ಓವರ್ ಮೇಲ್ಸ್. ಯಾಕಂದ್ರೆ ಫೀಮೇಲ್ಸ್ ಕರು ಹಾಕುತ್ತೆ, ಹಾಲು ಕೊಡುತ್ತೆ. ಡೈರಿ ಟೆಕ್ನಾಲಜಿಯಲ್ಲಿ ಹೆಚ್ಚೆಚ್ಚು ಆಯ್ತಾ ಫೀಮೇಲ್ಸ್ಗಳು ಬೇಕ, ಅದ್ರಲ್ಲಿ ಮೇಲ್ಸ್ 1-2 ಇದ್ರೆ ಸಾಕು. ಯಾಕಂದ್ರೆ ನಿಮ್ಗೆ ಗೊತ್ತು, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇರೋದ್ರಿಂದ ಬುಲ್ ಇಂದ ನೀವು ಸೆಮನ್ನ ಕಲೆಕ್ಟ್ ಮಾಡಿದ್ರೆ, ಒನ್ ಟೈಮ್ ಕಲೆಕ್ಟ್ ಮಾಡಿದ್ರೆ ಅರೌಂಡ್ 300 to 400 500 ಕೌಸ್ಗಳಿಗೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಬಹುದು. ಸೊ ದೇರ್ ಬೈ ದ ಮೇಲ್ಸ್ ಆರ್ ನಾಟ್ ಪ್ರಿಫರ್ಡ್ ಇನ್ ಡೈರಿ ಟೆಕ್ನಾಲಜಿ. ಹಾಗಾಗಿ there is a method to obtain an animal of desired sex. Which of the following technique is used to obtain an animal of desired sex? ಗಂಡು ಬೇಕಾ ಹೆಣ್ಣು ಬೇಕಾ ಅನ್ನೋದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ ಇಸ್ ಯೂಸ್ಡ್ ಅಂತ ಇದೆ. ಅದನ್ನ ನಾವು ಸ್ಪರ್ಮ್ ಸೆಕ್ಸಿಂಗ್ ಅಂತ ಕರೀತೀವಿ. ಅದನ್ನ ಸ್ಪರ್ಮ್ ಸೆಕ್ಸಿಂಗ್ ಹಂಗಂದ್ರೆ ವೆದರ್ ದ ಸ್ಪರ್ಮ್ ಕ್ಯಾರಿಂಗ್ X chromosome, whether the sperm carrying Y chromosome. You know that the sperm carrying Y chromosome can be segregated from the sperm carrying X chromosome. Cytometer cell separator ಅಂತ ಇದೆ. ಸೈಟೋಮೀಟರ್ ಸೆಲ್ ಸೆಪರೇಟರ್ ಅಂತ ಇದೆ. ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ಬುಲ್ಲಿನ ಸೆಮನ್ ಅನ್ನ ಹಾಕಿದ್ರೆ ಆಯ್ತಾ, ಅದು ಎಕ್ಸ್ ಕ್ಯಾರಿಂಗ್ ಅಂಡ್ ವೈ ಕ್ಯಾರಿಂಗ್ ಅನ್ನ ಮೋರ್ ದೆನ್ 90% ಅಕ್ಯುರೇಸಿ ವರೆಗೆ ಸೆಪರೇಟ್ ಮಾಡಬಹುದು. ಆ ಕಾನ್ಸೆಪ್ಟ್ ಅನ್ನ ಸ್ಪರ್ಮ್ ಸೆಕ್ಸಿಂಗ್ ಅಂತ ಕರಿತೀವಿ. ಇದು 107 ನ ಕ್ವಶನ್ಗೆ ಉತ್ತರ 107ನೇ. ಈಗ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 108 108ನೇ ಕ್ವಶನ್. ಓಕೆ, ಐಡೆಂಟಿಫೈ ದ ಪ್ಲಾಸ್ಮಿಡ್. ಈ ಕೆಳಗಡೆ ಇದೆಯಲ್ಲ ಆಪ್ಷನ್ಸು, ಅವುಗಳಲ್ಲಿ ಪ್ಲಾಸ್ಮಿಡ್ ಯಾವುದು ಅಂತ ಹೇಳ್ರಿ ಅನ್ನೋ ಕ್ವಶನ್. ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ Ind3 ಅಂತ ಇದೆ, ಇದು REN. ಥರ್ಡ್ ಆಪ್ಷನ್ ನೋಡ್ರಿ EcoR1, ಅದು ಕೂಡ REN, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಲಾಸ್ಟ್ ಒನ್ ನೋಡ್ರಿ, ಫೋರ್ತ್ ಒನ್ BAMH1, ಅದು ಕೂಡ ಒಂದು REN. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ, ಅದನ್ನ PUC18 ಅಂತ ಇದೆ. ಏನಂತ ಇದೆ? I repeat, we are going through with 108 question. Identify the plasmid ಅಂತ ಇದೆ. ಅದರಲ್ಲಿ ಫಸ್ಟ್ ಆಪ್ಷನ್ Ind3, ಸೆಕೆಂಡ್ ಆಪ್ಷನ್ PUC18, ಥರ್ಡ್ ಆಪ್ಷನ್ EcoR1, ಫೋರ್ತ್ ಆಪ್ಷನ್ BAMH1. Out of the four, only one is plasmid, other three are REN. ಯಾವುದು REN ಅಂದ್ರೆ Ind3, EcoR1, BAMH1. PUC18 ಅನ್ನೋದು ಒಂದು ಪ್ಲಾಸ್ಮಿಡ್. ಸರ್, ಇದರ ಫುಲ್ ನೇಮ್ ಏನು? ವಾಟ್ ಈಸ್ ದಿ ಫುಲ್ ನೇಮ್ ಆಫ್ ದಿಸ್ PUC18? ಅದನ್ನ ನಾವು ಪ್ಲಾಸ್ಮಿಡ್ ಆಫ್ PUC ಅಂದ್ರೆ ಪ್ಲಾಸ್ಮಿಡ್ ಆಫ್ ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾ ಅಂತ ಇದೆ. ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾದವರು ಆಯ್ತಾ ಕಂಡು ಹಿಡಿದಂತಹ ಪ್ಲಾಸ್ಮಿಡ್ ಇದು. ಓಕೆ, ಸೊ ದೀಸ್ ಆರ್ ಕನ್ಸ್ಟ್ರಕ್ಟೆಡ್ ಪ್ಲಾಸ್ಮಿಡ್ ಕನ್ಸ್ಟ್ರಕ್ಟೆಡ್ ಬೈ ದ ರಿಸರ್ಚ್ ಟೀಮ್ ಆಫ್ ದಿ University of California. Okay, so now we are moving on to question number 109. Now it is now possible to breed the plant and animal through desired characters. ಈಗ ನಮಗೆ ಪ್ಲಾಂಟ್ಸ್ ಅನ್ನ ಅನಿಮಲ್ಸ್ ಅನ್ನ
ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇಂದ ಬೀಡ್ ಮಾಡಬಹುದು. ಇದು ಯಾವ ಇದರಿಂದ ಸಾಧ್ಯ? ಕ್ರೋಮೋಸೋಮ್ ಇಂಜಿನಿಯರಿಂಗ, ಟಿಶ್ಯೂ ಕಲ್ಚರ್ ಇಂಜಿನಿಯರಿಂಗ, ಬೋನ್ಸಾಯಿ ಟೆಕ್ನಿಕ್, ಜೆನೆಟಿಕ್ ಇಂಜಿನಿಯರಿಂಗ್. ಕ್ರೋಮೋಸೋಮ್ ಇಂಜಿನಿಯರಿಂಗ್ ಅಲ್ಲ, ಟಿಶ್ಯೂ ಕಲ್ಚರ್ ಟೆಕ್ನಿಕಲಿ ಪ್ಲಾಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬಹುದು. ಬೋನ್ಸಾಯಿ ಟೆಕ್ನಿಕಲಿ ದೊಡ್ಡ ಪ್ಲಾಂಟ್ ಗಳನ್ನ ಮಿನಿಯೇಚರ್ ಮಾಡ್ತಕ್ಕಂಥದ್ದು. ಆಯ್ತಾ? ಜೆನೆಟಿಕ್ ಎಂಜಿನಿಯರಿಂಗ್ ಮುಖಾಂತರ ಇಟ್ ಈಸ್ ನೌ ಪಾಸಿಬಲ್ ಟು ಬ್ರೀಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿತ್ ಡಿಸೈರ್ಡ್, ನಮಗೆ ಇಷ್ಟವಾದ ಗುಣಗಳು ಅದ್ರಲ್ಲಿ ಬರುವ ಹಾಗೆ ನಾವು ಬ್ರೀಡ್ ಮಾಡಬಹುದು. ಸೊ ಆನ್ಸರ್ ಫಾರ್ 109 ಈಸ್ 109 ಕ್ವಶನ್ಗೆ ಜೆನೆಟಿಕ್ ಎಂಜಿನಿಯರಿಂಗ್. Now we are moving on to question number 110. 110. Molecular scissors used in genetic engineering is. ಆಯ್ತಾ? DNA ಪಾಲಿಮರೇಸ್ ನಿಮಗೆ ಗೊತ್ತಿದೆ. ಓಕೆ, DNA ಇಂದ DNA ಬರಬೇಕಂದ್ರೆ DNA ಪಾಲಿಮರೇಸ್ ಮೀನ್, ಅಥವಾ ಯು ಕ್ಯಾನ್ ಸೇ ದಟ್ RNA ಇಂದ DNA ಬರಬೇಕಂದ್ರೆ RNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತೀವಿ. ಕಟ್ ಮಾಡಿದಂತ DNA ಅನ್ನು ಜಾಯಿನ್ ಮಾಡೋದಕ್ಕೆ DNA ಲೈಗೇಸ್ ಯೂಸ್ ಮಾಡ್ತೀವಿ. ಹೆಲಿಕೇಸ್ ಅಂತಕ್ಕಂಥದ್ದು, ಆಯ್ತಾ, ಅದನ್ನ ಅನ್ವೈಂಡೇಸ್ ಅಂತೀವಿ. ಬ್ರೇಕಿಂಗ್ ದಟ್ ಹೈಡ್ರೋಜನ್ ಬಾಂಡ್ ಬಿಟ್ವೀನ್ ಕಾಂಪ್ಲಿಮೆಂಟರಿ ಬೇಸ್ ಪೇರ್. DNA ರೆಪ್ಲಿಕೇಶನ್ ಸಹಾಯ ಮಾಡುತ್ತೆ. The enzymes especially used to cut DNA at specific site, they are called as restriction endonuclease. In short form, they are called as REN, and they are called as molecular scissors or chemical knives that are used in genetic engineering. ನಿಮಗೆ ಗೊತ್ತು, ವೆರಿ ಫಸ್ಟ್ ಕಂಡಿಡಿದಂತಹ REN ಹಿನ್ D2 ಅಂತ. Okay, that is what exactly. So this is the restriction endonuclease. Third option is the answer for 110th question. We are now moving on to question number 111, that is 111. Okay. For transformation, microparticles coated with DNA to bombarded with gene gun are made up of ಅಂತ ಇದೆ. ಆಲ್ರೆಡಿ ಈ ಕ್ವಶನ್ ಅನ್ನ ನಾವು ಜೀನ್ ಗನ್ ಅನ್ನು ಆಲ್ರೆಡಿ ಒಂದು ಕ್ವಶನ್ ಓದಿದ್ವಿ. ಈ ಜೀನ್ ಗನ್ ಮೆಥಡ್ ಅನ್ನ ನಾವು ಬಯೋಲಿಸ್ಟಿಕ್ ಮೆಥಡ್ ಅಂತೀವಿ. ಒಂದು DNA ಅನ್ನ ಒಂದು ಅನಿಮಲ್ ಸೆಲ್ಲಿನ ನ್ಯೂಕ್ಲಿಯಸ್ಗೆ ಬೊಂಬಾರ್ಡ್ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ಜೀನ್ ಗನ್ಗೆ ಮೈಕ್ರೋ ಪಾರ್ಟಿಕಲ್ಸ್ ನ ಬಳಸಲಾಗತ್ತೆ. So those microparticles are made up of gold or tungsten. Gold or tungsten. So answer for this 111th question is gold or tungsten. Now we are moving on to 112. 112ನೇ question. 112. Okay. For a plasmid to be cloning vector, the minimum number of elements required. ನಿಮಗೆ ಗೊತ್ತಿದೆ, ಅವುಗಳಲ್ಲಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಬೇಕು. ಅದನ್ನೇ ನಾವು ORI ಸೈಟ್ ಅಂತ. ಅದಿಲ್ಲದೆ ಇದ್ರೆ ಏನಾಗುತ್ತೆ? ರೆಪ್ಲಿಕೇಶನ್ ಪ್ರಾರಂಭ ಆಗಲ್ಲ. ಟು ಸ್ಟಾರ್ಟ್ ದ ರೆಪ್ಲಿಕೇಶನ್ ಇಟ್ ಇಸ್ ರಿಕ್ವೈರ್ಡ್. ಮತ್ತೆ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಬೇಕು, MCQ ಅಂತ, ಎಸ್ಪೆಷಲಿ MCS, ಮಲ್ಟಿಪಲ್ ಕ್ಲೋನಿಂಗ್ ಸೈಟ್. ದೇ ಆರ್ ದ ಸೈಟ್ ವೇರ್ ಪರ್ಟಿಕ್ಯುಲರ್ REN ಕ್ಯಾನ್ ಕಟ್. ಅಂದ್ರೆ ನಾರ್ಮಲ್ ಆಗಿ ಒಂದು REN ಒಂದೇ ಸೈಟ್ ಇರುತ್ತೆ. ಅಂಡ್ ದೆನ್ selectable markers in the form of the antibiotic resistant genes should be present. ಅದು ಟ್ರಾನ್ಸ್ಫಾರ್ಮ್ಡ್ ಅಥವಾ ನಾನ್ ಟ್ರಾನ್ಸ್ಫಾರ್ಮ್ಡ್, ಆಯ್ತಾ, ವೆಕ್ಟರ್ಸ್ ಗಳನ್ನ ಸೆಪರೇಟ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ
ಮಿನಿಮಮ್ ಏನ್ ಬೇಕು? ಆರಿಜಿನ್ ಆಫ್ ರೆಪ್ಲಿಕೇಶನ್, ORI site, that is multiple cloning site, MCS, and selectable marker, that is selection marker here. So option is the third one. Idu yestne question now 112. Now we are moving on to question number 113. Which one is associated with the downstream processing? ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಬಯೋರಿಯಾಕ್ಟರ್ ಅಲ್ಲಿ ಟ್ರಾನ್ಸ್ಫಾರ್ಮ್ಡ್ ಓಸ್ಟ್ ಸೆಲ್ ಅನ್ನ ಅದಕ್ಕೆ ಬೇಕಿರ್ತಕ್ಕಂಥ ಅಪ್ರೋಪ್ರಿಯೇಟ್ ಮೀಡಿಯಾದಲ್ಲಿ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಅನ್ನು ಕೊಟ್ಟು ಮಲ್ಟಿಪ್ಲೈ ಮಾಡಲಾಗುತ್ತೆ ಅಟ್ ಎ ವೆರಿ ಫಾಸ್ಟ್ ರೇಟ್. ಅದು ನಾವು ಹಾಕಿರೋ ಡಿಸೈರ್ಡ್ ಜೀನ್ ಪ್ರಾಡಕ್ಟ್ ಅನ್ನ ಸಿಂಥಸೈಸ್ ಮಾಡಿರುತ್ತೆ. ಆ ಸಿಂಥಸೈಸ್ ಮಾಡಿದ ಡಿಸೈರ್ಡ್ ಜೀನ್ ಪ್ರಾಡಕ್ಟ್ ಅನ್ನ ಬೇರೆ ಅದರ ಪ್ರಾಡಕ್ಟ್ ಇಂದ ಸೆಪರೇಟ್ ಮಾಡಿ ಅದನ್ನ ಪ್ಯೂರಿಫೈ ಮಾಡಿ ಟೆಸ್ಟ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೆಪರೇಷನ್, ಎ ಸೆಪರೇಷನ್, ಬಿ ಪ್ಯೂರಿಫಿಕೇಶನ್. ಸೊ ದೇರ್ ಬೈ ಎ ಮತ್ತೆ ಬಿ ಎರಡೂ ಬೇಕು. DNA ಐಸೋಲೇಷನ್ ಬೇಡ, ಜೀನ್ ಎಕ್ಸ್ಪ್ರೆಷನ್ ಬೇಡ. ಸೊ which one is associated with the downstream processing? Idu recombinant technology, recombinant DNA technology, last step. Okay, so thereby the answer for this will be the third option, that is A, B. So we are now moving on to question number 114. So until now the questions, they came under biotechnology principles. That is a chapter in second PU. Now what exactly we are going through with? We are going through with the respiration chapter in plants in first year PUC. That is a chapter. What is true about the end products of glycolysis? Glycolysis na end product ಏನು ಅಂತ ಒಂದು ಪ್ರಶ್ನೆ. ಗ್ಲೈಕಾಲಿಸಿಸ್ ಅನ್ನೋದು ನಿಮಗೆ ಗೊತ್ತು, ಫಸ್ಟ್ ಸ್ಟೆಪ್ respiration. You know that it is common for both aerobic and anaerobic respiration. And it takes place in the cytoplasm of the cell. And also you know that it is called as EMP pathway, Enzym Mayer-Perrano's pathway. ಒಂದು ಮಾಲಿಕ್ಯೂಲ್ ಗ್ಲೂಕೋಸು ಗ್ಲೈಕಾಲಿಸಿಸ್ಗೆ ಎಂಟರ್ ಆದ್ರೆ ನಿಮಗೆ 2 ಮಾಲಿಕ್ಯೂಲ್ ಪೈರುವೇಟು, 2 ATP ಹಾಗೂ 2 NADH2ಗಳು ಫಾರಂ ಆಗತ್ತೆ. ಆದ್ರೆ ಆಕ್ಚುಲಿ 4 ATP ಪ್ರೊಡ್ಯೂಸ್ ಆಗತ್ತೆ, ಆದ್ರೆ 2 ATP ಯೂಸ್ ಆಗಿರುತ್ತೆ. ಹಾಗಾಗಿ 2 ATP, 2 NADH2. So these are the end products of glycolysis. So ಹಾಗಾಗಿ ಇಲ್ಲಿ ಉತ್ತರ ಮೂರನೇ ಆಪ್ಷನ್, 2 pyruvic acid, 2 ATP and 2 NADH2. ಮತ್ತೆ ಪೈರುವಿಕ್ ಆಸಿಡ್ ಬಂದು 3 ಕಾರ್ಬನ್ಗಳ ಕಾಂಪೌಂಡ್, 3 ಕಾರ್ಬನ್ ಕಾಂಪೌಂಡ್. 114ನೇ ಪ್ರಶ್ನೆಯ ಉತ್ತರ ಥರ್ಡ್ ಆಪ್ಷನ್, ದಟ್ ಈಸ್ 2 pyruvic acid, 2 ATP and 2 NADH2. Now we are moving on to question number 115. Which step is called gateway step or link step reaction in aerobic respiration? ಯಾವ ಸ್ಟೆಪ್ ಅನ್ನ ನಾವು ಗೇಟ್ವೇ ಸ್ಟೆಪ್ ಅಥವಾ ಲಿಂಕ್ ಸ್ಟೆಪ್ ಅಂತ ಕರಿತೀವಿ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ? ಓಕೆ,
ಕ್ವಶನ್ ಅಲ್ಲಿ 115 ಅಲ್ಲಿ which step is called gateway step or link reaction in aerobic respiration ಅಂತ ಇದೆ. ಫಸ್ಟ್ ಒನ್ ಫಾರ್ಮೇಶನ್ ಆಫ್ ಅಸಿಟೈಲ್ ಕೋಎಂಜೈಮ್ ಎ ಅಂತಿದೆ. ಸೆಕೆಂಡ್ ಒನ್ ಸಿಟ್ರಿಕ್ ಆಸಿಡ್ ಫಾರ್ಮೇಶನ್ ಅಂತ ಇದೆ. ಥರ್ಡ್ ಒನ್ ಗ್ಲೈಕಾಲಿಸಿಸ್. ನಾಲ್ಕನೇ ಆಪ್ಷನ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಈಗ ಮೊದಲಿಗೆ ಆಗೋದು ಯಾವುದು? ಗ್ಲೈಕಾಲಿಸಿಸ್. ಎಲ್ಲಿ ನಡೆಯುತ್ತೆ? ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಏನ್ ಫಾರಮ್ ಆಗುತ್ತೆ? ಪೈರುವಿಕ್ ಆಸಿಡ್ ಫಾರಮ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು? ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕರಿಬಹುದು, ಅಥವಾ ಕ್ರೆಬ್ಸ್ ಸೈಕಲ್ ಅಂತ ಕರಿಬಹುದು, ಅಥವಾ ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಕರಿಬಹುದು. ಇದು ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ ಅಲ್ಲಿ ನಡೆಯುತ್ತೆ. ಈಗ ಈ ಪೈರುವಿಕ್ ಆಸಿಡ್ ಮೈಟೋಕಾಂಡ್ರಿಯಾದ ಮ್ಯಾಟ್ರಿಕ್ಸ್ ಹೋಗ್ಬೇಕಿದ್ರೆ ಅದರ ಮೆಂಬ್ರೈನ್ಸ್ ಅಲ್ಲಿ, ಮೈಟೋಕಾಂಡ್ರಿಯಾದ ಮೆಂಬ್ರೈನ್ಸ್ ಅಲ್ಲಿ, ಆಯ್ತಾ, ಈ ಫಾರ್ಮೇಶನ್ ಆಫ್ ಅಸಿಟೈಲ್ ಕೋಎಂಜೈಮ್ ಎ ಆಗುತ್ತೆ. ಪೈರುವಿಕ್ ಆಸಿಡ್ will undergo decarboxylation and dehydrogenation, and it is added with coenzyme E to form acetyl coenzyme E, and this step is called as link step. ಹಾಗಾಗಿ ಕೆಲವು ಬುಕ್ಗಳಲ್ಲಿ ಈ ಸ್ಟೆಪ್ ಅನ್ನು ಹೇಳುವಾಗ they will not associate either with glycolysis or with Krebs cycle. ಅದಕ್ಕೆ ಇದನ್ನ ಗೇಟ್ವೇ ಸ್ಟೆಪ್ ಅಂತೀವಿ. ಫಾರ್ಮೇಶನ್ ಆಫ್ ಅಸಿಟೈಲ್ ಕೋಎಂಜೈಮ್ ಎ is the answer for 115. 115ನೇ ಪ್ರಶ್ನೆಗೆ ಉತ್ತರ. Then we are moving on to the next question, that is 116. Question number 116. Okay. Which of the following step regarding the metabolic pathway is incorrect anta ide? Which of the following statement regarding metabolic pathway is incorrect anta ide? Okay. Many of the steps of glycolysis can run in reverse anta ide. Of course. ಕೆಲವಾರು ಸ್ಟೆಪ್ಸ್ ಗ್ಲೈಕಾಲಿಸಿಸ್ ನಲ್ಲಿ ರಿವರ್ಸ್ ಕೂಡ ಹ್ಯಾಪನ್ ಆಗ್ಬೋದು. ನೀವು ಡಾರ್ಕ್ ರಿಯಾಕ್ಷನ್ ಓದುವಾಗ, ಫೋಟೋಸಿಂಥಸಿಸ್ ಡಾರ್ಕ್ ರಿಯಾಕ್ಷನ್ ಓದುವಾಗ, ಫಾಸ್ಫೋಗ್ಲಿಸರಾಲ್ಡಿಹೈಡ್ ಇಂದ ಹೇಗೆ ಗ್ಲೂಕೋಸ್ ಫಾರ್ಮ್ ಆಗುತ್ತೆ ರಿವರ್ಸ್ ಅಂತ ಓದ್ತೀರಿ. ದಟ್ಸ್ ಕರೆಕ್ಟ್. ಫಸ್ಟ್ ಆಪ್ಷನ್ ಸರಿ ಇದೆ. ಅವ್ರು ಕೇಳಿರೋದು ಯಾವುದು ತಪ್ಪಿದೆ ಅಂತ. ಎರಡನೇ ಆಪ್ಷನ್ ನೋಡಿ, ಆಫ್ಟರ್ ಫ್ಯಾಟ್ ಡೈಜೆಷನ್ ಫ್ಯಾಟಿ ಆಸಿಡ್ ಕ್ಯಾನ್ ನೋ ಲಾಂಗರ್ ಪಾರ್ಟಿಸಿಪೇಟ್ ಇನ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ರೆಸ್ಪಿರೇಷನ್ ಇದು ಆಂಫಿಬೋಲಿಕ್ ಪ್ರೋಸೆಸ್ ಅನ್ನೋ ಓದುವಾಗ ಲಾಸ್ಟ್ ಅಲ್ಲಿ, ಚಾಪ್ಟರ್ ಲಾಸ್ಟ್ ಅಲ್ಲಿ ಇದೆ ಇದು, ಅಲ್ಲಿ ನಿಮಗೆ ಗೊತ್ತು ಫ್ಯಾಟ್ಗಳು ಫ್ಯಾಟಿ ಆಸಿಡ್ ಆದಾಗ ಫ್ಯಾಟಿ ಆಸಿಡ್ ಕ್ಯಾನ್ ಎಂಟರ್ ಇನ್ ಟು ದಿ ಕ್ರೆಬ್ಸ್ ಸೈಕಲ್ ಆಸ್ ಅಸಿಟೈಲ್ ಕೋಎಂಜೈಮ್ ಎ ಆಗ್ಬಿಡುತ್ತೆ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಆಫ್ಟರ್ ಫ್ಯಾಟ್ ಡೈಜೆಷನ್ ದ ಫ್ಯಾಟಿ ಆಸಿಡ್ ಕ್ಯಾನ್ ನೋ ಲಾಂಗರ್ ಪಾರ್ಟಿಸಿಪೇಟ್ ಇನ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅನ್ನೋದು ತಪ್ಪು. ಇನ್ಕರೆಕ್ಟ್. ಇಟ್ ಕ್ಯಾನ್. ಮಿಕ್ಕ ಸರಿ ಇದೆ ನೋಡ್ರಿ, ಮೂರನೇ ಆಪ್ಷನ್ ಸರಿ ಇದೆ. After fat are digested, the glycerol enters the glycolysis by forming DHAP, dihydroxyacetone phosphate, and also nimge gotu phosphoglyceraldehyde, 3-phosphoglyceraldehyde, dihydroxyacetone phosphate, phosphoglyceraldehyde ಇವೆರಡೂ ಸಹ ಐಸೋಮರ್ಸ್ ಗಳು. ಅದು ನಿಮಗೆ ಗೊತ್ತಿದೆ. ನಾಲ್ಕನೇದು ಆಪ್ಷನ್ ಸರಿ ಇದೆ ನೋಡಿ. ಸ್ಟಾರ್ಚ್, ಸುಕ್ರೋಸ್ or glycogen must be hydrolyzed. They are converted into glucose
ಬಿಫೋರ್ ಇಟ್ ಎಂಟರ್ಸ್ ದ ಗ್ಲೈಕಾಲಿಸಿಸ್. ಅದು ಸರಿ. ಕ್ವಶನ್ ನಂಬರ್ 116ರಲ್ಲಿ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಅಂಡ್ ಫಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ ಅಂಡ್ ಫೋರ್ತ್ ಆಪ್ಷನ್ are all correct. The incorrect one is the second option. That is, after fat digestion, fatty acid can no longer participate in cellular respiration. That's a wrong, incorrect statement. And now we are moving on to the question number 117. 117ನೇ ಪ್ರಶ್ನೆ. ಈಗ ತಾನೇ ಹಿಂದಿಲ್ ಕ್ವಶನ್ ಹೇಳುವಾಗ ಒಂದು ಪಾಯಿಂಟ್ ನಾನು ಹೇಳಿದ್ದೆ. ಡೈ ಇದೇನಿದೆ ಕ್ವಶನ್ ಇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆರ್ ಐಸೋಮರ್ಸ್. ಐಸೋಮರ್ಸ್ ಅಂದ್ರೆ ಏನು? ಯಾವುದಕ್ಕೆ ಕೆಮಿಕಲ್ ಫಾರ್ಮ್ಯುಲಾ ಸೇಮ್ ಇದ್ದು ಸ್ಟ್ರಕ್ಚರಲ್ಲಿ ವ್ಯತ್ಯಾಸ ಇದ್ರೆ ಅವನ್ನ ಐಸೋಮರ್ ಅಂತೀವಿ. ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅನ್ನ ಐಸೋಮರ್ ಅಂತ. ಈ ಗ್ಲೈಕಾಲಿಸಿಸ್ ಸ್ಟೆಪ್ ಅಲ್ಲಿ ಕೆಲವು ಐಸೋಮರ್ಸ್ ಬರ್ತಾವ. ಒಂದು 3-phosphoglyceric acid and 2-phosphoglyceric acid. 2 ಫಾಸ್ಫೋಗ್ಲಿಸರಿಕ್ ಆಸಿಡ್, ಆದ್ರೆ ಫಾಸ್ಫೇಟ್ ಪೊಸಿಷನ್ ಥರ್ಡ್ ಕಾರ್ಬನ್ ಅಲ್ಲಿ ಇದ್ರೆ 3-phosphoglyceric acid ಅಂತೀವಿ, ಸೆಕೆಂಡ್ ಕಾರ್ಬನ್ ಅಲ್ಲಿ ಇದ್ರೆ 2-phosphoglyceric acid. ಇನ್ನೊಂದನ್ನು ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದೆ, ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಅಂಡ್ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಆರ್ ಆಲ್ಸೋ ಐಸೋಮರ್ಸ್. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಫೋರ್ತ್ ಆಪ್ಷನ್, ಬೋತ್ 3-phosphoglyceric acid and 2-phosphoglyceric acid and phosphoglyceraldehyde and dihydroxyacetone phosphate are isomers. ಮಿಕ್ಕ ಆಪ್ಷನ್ಸ್ ಗಳು ತಪ್ಪು. ಓಕೆ, ಫಾರ್ 117, ಕ್ವಶನ್ ನಂಬರ್ 117. Now we are moving on to question number 118. 118ನೇ ಕ್ವಶನ್. ಸೆಲೆಕ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇದೆ. ಆ ಸ್ಟೇಟ್ಮೆಂಟ್ಗಳು ಹೇಗಿದೆ? ವೆನ್ ATP is synthesized directly from metabolites, it is called substrate level phosphorylation. Substrate level phosphorylation. Correct. ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗಲೇ ATP ಸಿಂಥಸೈಸ್ ಆದ್ರೆ ಅದನ್ನ ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್ ಅಂತೀವಿ. ಕ್ರೆಬ್ ಸೈಕಲ್ ಅಲ್ಲಿ ಸಕ್ಸಿನೈಲ್ ಕೋಎಂಜೈಮ್ ಎ ಇಂದ ಸಕ್ಸಿನಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಆ ಸ್ಟೆಪ್ ಅಲ್ಲಿ ATP ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಆ ಸ್ಟೆಪ್ ಅನ್ನ ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್ ಅಂತೀವಿ, ಕರೀತೀವಿ. ಕ್ರೆಬ್ ಸೈಕಲ್ ಇಸ್ ಕಾಲ್ಡ್ ಆಂಫಿಬೋಲಿಕ್ ಪ್ರೋಸೆಸ್. 100% ಕರೆಕ್ಟ್. ಮುಂದೆ ಈ ಕಾನ್ಸೆಪ್ಟ್ ನೀವು ಓದಿದ್ದೀರಿ, ಕ್ರೆಬ್ ಸೈಕಲ್ ಇನ್ನ ಆಂಫಿಬೋಲಿಕ್. ಯಾಕಂದ್ರೆ ದಿಸ್ ಕೆಮಿಕಲ್ ಎಸ್ಪೆಷಲಿ ದೇ ಕ್ಯಾನ್ ಎಂಟರ್ ದ ಕ್ರೆಬ್ ಸೈಕಲ್ ಫ್ರಮ್ ಆಲ್ ದ ವೇ. ಮತ್ತೆ ಬಹಳಷ್ಟು ಬೈ ಪ್ರಾಡಕ್ಟ್ ಗಳು ನಮಗೆ ಸಿಗುತ್ತೆ ದಟ್ ವಿಲ್ ಬಿ ಯುಟಿಲೈಸ್ಡ್ ಇನ್ ಅದರ್ ಮೆಟಬಾಲಿಕ್ ಆಕ್ಟಿವಿಟೀಸ್. ಇವನ್ ಕ್ರೆಬ್ ಸೈಕಲ್ ಇಸ್ ಆಂಫಿಬೋಲಿಕ್ ಪ್ರೋಸೆಸ್ ಅನ್ನೋದು ಸರಿ ಇದೆ. ಫೋರ್ತ್ ಆಪ್ಷನ್ ನೋಡ್ರಿ. In Krebs cycle, citrate undergoes 2-carboxylation. ನಿಮಗೆ ಗೊತ್ತು, ಸಿಟ್ರಿಕ್ ಆಸಿಡ್ 6 ಕಾರ್ಬನ್ ಕಾಂಪೌಂಡ್, ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ ಬಂದು 5 ಕಾರ್ಬನ್. ಅದು ಮುಂದಕ್ಕೆ ಸಕ್ಸಿನಿಕ್ ಆಸಿಡ್, ಫ್ಯೂಮರಿಕ್ ಆಸಿಡ್, ಮ್ಯಾಲಿಕ್ ಆಸಿಡ್ ಅವೆಲ್ಲ 4 ಕಾರ್ಬನ್. ಕೊನೆಗೆ ಆಕ್ಸಲೋಸ್ಟಿಕ್ ಆಸಿಡ್ ಆಗತ್ತೆ, ಅದು 4 ಕಾರ್ಬನ್. ಸೊ 2 ಬಾರಿ ಕಾರ್ಬನ್ ಡೈಆಕ್ಸೈಡ್ ಕಳ್ಕೊಳ್ಳುತ್ತೆ, ಅದಕ್ಕೆ 2-carboxylation ಅಂತ, ಡಿಕಾರ್ಬಾಕ್ಸಿಲೇಷನ್. 4 ಬಾರಿ ಹೈಡ್ರೋಜನ್ ಕಳ್ಕೊಳ್ಳುತ್ತೆ, ಆಯ್ತಾ, 4 ಹೈಡ್ರೋಜಿನೇಷನ್, 3 times NAD ಗೆ 1 time FAD ಗೆ. ಸೊ ಅದು ಸಹ ಸರಿ. ಈ ಕ್ವಶನ್ ನಂಬರ್ 118 ಅಲ್ಲಿ ಫಸ್ಟ್, ಸೆಕೆಂಡ್, ಆಯ್ತಾ, ಫೋರ್ತ್ ಆಪ್ಷನ್ ಎಲ್ಲ ಕರೆಕ್ಟ್. ಅಲ್ಲಾಗಿ ಆಲ್ ಆಫ್ ದಿ ಎಲ್ಲವೂ ಸರಿ ಇದೆ ಅಂತಕ್ಕಂಥದ್ದು
ಆಲ್ ಆಫ್ ದಿಸ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. Now we are moving on to question number 119. Question number 119. Which of the following cellular metabolic processes can occur in both in the presence or absence of oxygen? Aita? Presence or the absence of oxygen. Okay. So ನಿಮಗೆ ಗೊತ್ತಿರೋ ಹಾಗೆ can occur both in the presence or absence of oxygen ಇದ್ದಾಗಲೂ ಆಕ್ಸಿಜನ್ ಇಲ್ಲದೆ ಇದ್ದಾಗಲೂ ನಡೀತಕ್ಕಂತಹ ಪ್ರೋಸೆಸ್ ಯಾವುದಪ್ಪ ಅಂದ್ರೆ ಗ್ಲೈಕಾಲಿಸಿಸ್. ಇಟ್ ಕ್ಯಾನ್ ಹ್ಯಾಪನ್ ಇನ್ ದಿ ಪ್ರೆಸೆನ್ಸ್ ಆರ್ ಇನ್ ದಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗ್ಬೇಕಂದ್ರೆ ಆಕ್ಸಿಜನ್ ಇರಲೇಬೇಕು. ಫರ್ಮೆಂಟೇಶನ್ ಆಗ್ಬೇಕಂದ್ರೆ ಆಕ್ಸಿಜನ್ ಇರಬಾರ್ದು. ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಆಗ್ಬೇಕಂದ್ರೂ ಕೂಡ ಆಕ್ಸಿಜನ್ ಬೇಕು. ಸೊ ಆಕ್ಸಿಜನ್ ಇದ್ರೂ ಇಲ್ಲದೆ ಇದ್ದಾಗಲೂ ನಡೀತಕ್ಕಂಥದ್ದು ಗ್ಲೈಕಾಲಿಸ್. ಅದಕ್ಕೆ ಅದನ್ನು ನಾವು ವಿ ರೆಫರ್ ದ ಗ್ಲೈಕಾಲಿಸಿಸ್ ಆಸ್ ಎ ಕಾಮನ್ ಸ್ಟೆಪ್ ಫಾರ್ ಬೋತ್ ಏರೋಬಿಕ್ ಅಂಡ್ ಎನರೋಬಿಕ್ ರೆಸ್ಪಿರೇಷನ್ ಅಂತ. 119ನೇ ಪ್ರಶ್ನೆ ವಿ ಆರ್ ಡಿಸ್ಕಸಿಂಗ್ ಅಂಡ್ 119. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್? ಗ್ಲೈಕಾಲಿಸಿಸ್. ಬಿಕಾಸ್ ಉಳಿದದ್ದು ನೋಡ್ರಿ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ETS ನಡಿಬೇಕಂದ್ರೆ ಆಕ್ಸಿಜನ್ ಬೇಕು. ಫರ್ಮೆಂಟೇಶನ್ ಎನರೋಬಿಕ್ ಕಂಡೀಷನ್, ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಏರೋಬಿಕ್, ಆಕ್ಸಿಜನ್ ಬೇಕು. ಸೊ ಆಕ್ಸಿಜನ್ ಇಲ್ಲದೆ ನಡೀತಕ್ಕಂಥದ್ದು ಗ್ಲೈಕಾಲಿಸಿಸ್. ಸೊ ನೌ ವಿ ಆರ್ ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 120. As per chemiosmotic coupling hypothesis in mitochondria, protons accumulated in the anta ಇದೆ. Okay, matrix outer membrane, inner membrane, intermembrane space, inner membrane ಅಂತ. ಇದು ಮೈಟೋಕಾಂಡ್ರಿಯಾ ಅಂದಾಗ ನಿಮ್ಗೆ ಗೊತ್ತು, ಮೈಟೋಕಾಂಡ್ರಿಯಾದಲ್ಲಿ ಈ ತರ ಇದ್ರೆ ಇದು ಔಟರ್ ಮೆಂಬ್ರೈನ್. ಈ ಒಳಗಡೆ ಇರೋ ಮೆಂಬ್ರೈನ್ ಇಟ್ ಇಸ್ ಪ್ರೊಜೆಕ್ಟೆಡ್ ಇಂಟು ನಂಬರ್ ಆಫ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆಗತ್ತೆ. ಅವುಗಳನ್ನ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಇದು ಬಂದು ಔಟರ್ ಮೆಂಬ್ರೈನು, ಇದು ಬಂದು ಇನ್ನರ್ ಮೆಂಬ್ರೈನ್. ಇಲ್ಲಿ ಪ್ರೋಟಾನ್ಸ್ಗಳು ಅಕ್ಯುಮಿಲೇಟ್ ಆಗತ್ತೆ. ಪ್ರೋಟಾನ್ಸ್ಗಳು ಅಕ್ಯುಮಿಲೇಟ್ ಆಗತ್ತೆ. ಆ ಪ್ರೋಟಾನ್ಸ್ಗಳು ಅವುಗಳ ಕಾನ್ಸಂಟ್ರೇಷನ್ ಜಾಸ್ತಿ ಇರೋ ಕಡೆಯಿಂದ ಅವುಗಳ ಕಾನ್ಸಂಟ್ರೇಷನ್ ಕಡಿಮೆ ಇರೋ ಕಡೆಗೆ F0 F1 ಪಾರ್ಟಿಕಲ್ ಮುಖಾಂತರ ಮೂವ್ ಮಾಡಿದ್ರೆ ಅಲ್ಲಿ ATP ಎಂಸೈಮ್ ಇರುತ್ತೆ. ಅದು ATP ಸಿಂಥಸಿಸ್ಗೆ ಸಹಾಯ ಮಾಡುತ್ತೆ. ಅದನ್ನೇ ನಾವು ಕೆಮಿಆಸ್ಮಾಟಿಕ್ ಕಪ್ಲಿಂಗ್ ಹೈಪಾಥಸಿಸ್ ಅಂತ ಕರೆಯೋದು. ಅದು ಇಂಟರ್ ಮೆಂಬ್ರೈನ್ ಸ್ಪೇಸ್ ಅಲ್ಲಿ ಔಟರ್ ಮೆಂಬ್ರೈನ್ ಹಾಗೂ ಇನ್ನರ್ ಮೆಂಬ್ರೈನ್ ನಡುವೆ ಇರ್ತಕ್ಕಂಥದ್ರಲ್ಲಿ ಇರ್ತದ. ಸೊ ಓಕೆ, ಇಟ್ ಈಸ್ ವಿತ್ ರೆಫರೆನ್ಸ್ ಟು ಕ್ವೆಶ್ಚನ್ ನಂಬರ್ 120th. ಸೊ ಇಂಟರ್ ಮೆಂಬ್ರೈನ್ ಸ್ಪೇಸ್. And now we are moving on to question number 121. 121ನೇ question. Question number, okay, 121. During the process of aerobic respiration, dash get oxidized, glucose, and its electron get transferred to the electron transport chain. Of course, correct. While in photosynthesis, dash gets oxidized, chlorophyll A. Chlorophyll A gets oxidized, and to transfer the molecules to the electron transport chain. Respiration ಸಂದರ್ಭದಲ್ಲಿ ಗ್ಲೂಕೋಸ್ ಆಕ್ಸಿಡೈಸ್ ಆಗಿ ಅದರ ಎಲೆಕ್ಟ್ರಾನ್ಗಳು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ETS ಹೋದ್ರೆ ಅದು ಇಲ್ಲಿ
ಮೈಟೊಕಾಂಡ್ರಿಯಾದಲ್ಲಿ. ಫೋಟೋಸಿಂಥಸಿಸ್ ಅಲ್ಲಿ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ಸ್ಗಳು ಆಕ್ಸಿಡೈಸ್ ಆಗಿ ಅದರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಹೋಗುತ್ತೆ, ಅದು ಥ್ಯಾಲಕಾಯ್ಡ್. ಸೊ ಆಪ್ಷನ್ ಇಯರ್ ವಿಲ್ ಬಿ 121ನೇ ಕ್ವಶನ್ಗೆ ಥರ್ಡ್ ಆಪ್ಷನ್, ದಟ್ ಈಸ್ ಗ್ಲೂಕೋಸ್ ಅಂಡ್ ಕ್ಲೋರೋಫಿಲ್ ಎ. Chlorophyll A. Now we are on to the question number 122. 122ನೇ question. Select the wrong statement regarding respect of glycolysis. Glycolysis ಬಗ್ಗೆ ತಪ್ಪನ್ನ ಹುಡುಕ್ರಿ. Okay. So first step ನೋಡ್ರಿ. First option. Glucose is phosphorylated to glucose 6-phosphate by isomerase enzyme ಅಂತ ಇದೆ. ಐಸೋಮರೇಸ್ ಎಂಸೈಮ್ ಮಾಡೋದು ಒಂದು ಐಸೋಮರ್ ಅನ್ನ ಇನ್ನೊಂದು ಐಸೋಮರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಗ್ಲೂಕೋಸ್ ಇಸ್ ಫಾಸ್ಫಾರಿಲೇಟೆಡ್, ಗ್ಲೂಕೋಸ್ ಫಾರ್ಮುಲಾ ಬೇರೆ, ಗ್ಲೂಕೋಸ್ 6-ಫಾಸ್ಫೇಟ್ ಫಾರ್ಮುಲಾ ಬೇರೆ, ಅವೆರಡು ಐಸೋಮರ್ಸ್ ಅಲ್ಲ. ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಐಸೋಮರ್. ಗ್ಲೂಕೋಸ್ 6-ಫಾಸ್ಫೇಟ್, ಫ್ರಕ್ಟೋಸ್ 6-ಫಾಸ್ಫೇಟ್ ಇದ್ರೆ ಅವುಗಳ ನಡುವೆ ಐಸೋಮರೇಸ್ ಮಾಡಬಹುದು. Glucose is added with phosphate to form glucose 6-phosphate. ಅಲ್ಲಿ ಎಕ್ಸೋಕಿನೇಸ್ ಅನ್ನೋ ಎಂಜೈಮ್ ಕೆಟಲೈಸ್ ಮಾಡುತ್ತೆ. The conversion of glucose into glucose 6-phosphate is catalyzed by an enzyme called as exokinase, not by isomerase. So thereby the first option regarding glycolysis is wrong. Second option is that it is an anaerobic phase. Of course, oxygen is not used here. Oxygen is not used. Glucose undergoes partial oxidation to form 2 molecules of pyruvic acid. Okay. Adu correct. ಒಂದು ಗ್ಲೂಕೋಸ್ ಇಂದ 2 ಪೈರುವಿಕ್ ಆಸಿಡ್ ಆಗುತ್ತೆ. ಕರೆಕ್ಟ್. ಇಟ್ ಅಕರ್ಸ್ ಔಟ್ಸೈಡ್ ದ ಮೈಟೋಕಾಂಡ್ರಿಯಾ. ಎಸ್ ಕರೆಕ್ಟ್. ಇಟ್ ಅಕರ್ಸ್ ಇನ್ ದಿ ಸೈಟೋಪ್ಲಾಸಮ್. ಕರೆಕ್ಟ್. ಸೊ ವಾಟ್ ಇಸ್ ದಿ ಆನ್ಸರ್ ಹಿಯರ್? ದ ಗ್ಲೂಕೋಸ್ ಇಸ್ ಫಾಸ್ಫಾರಿಲೇಟೆಡ್ ಟು ಗ್ಲೂಕೋಸ್ 6-ಫಾಸ್ಫೇಟ್ ಬೈ ಐಸೋಮರೇಸ್ ಎಂಜೈಮ್ ಅನ್ನೋದು ರಾಂಗು. ಅಲ್ಲಿ ಎಂಜೈಮ್ ಏನಾಗಬೇಕಿತ್ತು? ಎಕ್ಸೋಕೈನೇಸ್ ಎಂಜೈಮ್ ಆಗಬೇಕಿತ್ತು. ದಿಸ್ ಇಸ್ ಫಾರ್ 122 question. 122ನೇ ಕ್ವಶನ್ಗೆ ಉತ್ತರ. Now we are moving on to question number 123. 123. Question number 123. Okay. All of the following process can release carbon dioxide except. ಈ ಕೆಳಗಡೆ ಪ್ರೋಸೆಸ್ ಅಲ್ಲಿ ಎಲ್ಲಾದ್ರಲ್ಲೂ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಒಂದ್ರಲ್ಲಿ ಆಗಲ್ಲ ಅಂತ ಕೊಟ್ಟಿದ್ದು. ಫಸ್ಟ್ ಆಪ್ಷನ್ ನೋಡ್ರಿ, ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್. ADP plus IP to form ATP is called phosphorylation. ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್, ಆಕ್ಸಿಡೇಷನ್ ಆಗುವಾಗ, ಫಾಸ್ಫಾರಿಲೇಷನ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ. ಫಸ್ಟ್. ಸೆಕೆಂಡ್ ಒನ್, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂಡ್ ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ 2 ಟೈಮ್ ರಿಲೀಸ್ ಆಗುತ್ತೆ. ಓಕೆ ಆಯ್ತಾ, ರಿಲೀಸ್ ಆಗುತ್ತೆ. ಮೂರನೇದು ನೋಡಿ, ಕನ್ವರ್ಷನ್ ಆಫ್ ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ ಟು ಸಕ್ಸಿನಿಕ್ ಆಸಿಡ್ ಆಗುತ್ತೆ. ಯಾಕಂದ್ರೆ ಆಲ್ಫಾ ಕೀಟೋ ಗ್ಲುಟಾರಿಕ್ ಆಸಿಡ್ ಇಸ್ ಎ 5 ಕಾರ್ಬನ್ ಕಾಂಪೌಂಡ್, ಸಕ್ಸಿನಿಕ್ ಆಸಿಡ್ ಇಸ್ ಎ 4 ಕಾರ್ಬನ್ ಕಾಂಪೌಂಡ್. ಸೊ ಆಲ್ಫಾ ಕೀಟೋ ಗ್ಲುಟಾರಿಕ್ ಇಂದ ಆಸಿಡ್ ಇಂದ ಸಕ್ಸಿನಿಕ್ ಆಸಿಡ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತೀವಿ, where glucose is converted into ethyl alcohol with the release of
carbon dioxide. So second, third, fourth options ಗಳಲ್ಲಿ carbon dioxide release ಆಗುತ್ತೆ. First one ಅಲ್ಲಿ ಆಗಲ್ಲ. Oxidative phosphorylation is the answer for this particular question. That is 123 question. Question number 123. And now we are moving on to the question number 124. 124ನೇ. Which of the following steps of respiration is called amphibolic? Okay. So, ಇಲ್ಲಿ oxidative phosphorylation ಅಲ್ಲ, oxidative recarboxylation of pyruvate ಅಲ್ಲ, glycolysis ಅಲ್ಲ, tricarboxylic acid cycle ಅಥವಾ TCA cycle or citric acid cycle, or you call that as Krebs cycle, is amphibolic. ಯಾಕಂದ್ರೆ ಇದರ the products of this will be utilized in so many metabolic activities, so many byproducts, so we're going to get it. That is why it is referred as amphibolic process, the Krebs cycle or tricarboxylic acid cycle. So this is with reference to question number 124. Now we are on to the question number 125. Electron transport chain is a set of dash electron carriers present in a specific sequence along dash mitochondrial membrane. Actually, electron transport system ಅಲ್ಲಿ 5 major complexes ಇದೆ. 1, 2, 3 and 4. ಹೊಸ ಬುಕ್ಕಲ್ಲಿ ಇತ್ತೀಚೆಗೆ ಅಲ್ಲಿ ATP ಬರ್ತಕ್ಕಂಥದ್ದು F0, F1 ಅಲ್ಲೊಂದು ಕಾಂಪ್ಲೆಕ್ಸ್ ಅನ್ನ 5th ಅಂತ ಕೊಟ್ಟಿದ್ದಾನೆ. ಇದಲ್ಲದೆ ಈ ಕಾಂಪ್ಲೆಕ್ಸ್ ಗಳನ್ನ ಇಂಟರ್ ಕನೆಕ್ಟ್ ಮಾಡ್ತಕ್ಕಂತಹ ಸ್ಮಾಲರ್ ಡಿಫ್ಯೂಸಬಲ್ ಕಾಂಪ್ಲೆಕ್ಸಸ್ 2 ಇದೆ. ಸೊ 4 ಮೇಜರು, ಇದ್ರ ಜೊತೆ ಈಗ F0, F1 ಒಂದು 5th, ಜೊತೆಗೆ ಇವುಗಳನ್ನ ಇಂಟರ್ ಕನೆಕ್ಟ್ ಮಾಡ್ತಕ್ಕಂಥ 2 ಸ್ಮಾಲರ್ ಡಿಫ್ಯೂಸಬಲ್ ಕಾಂಪ್ಲೆಕ್ಸ್ ಇರೋದ್ರಿಂದ ಟೋಟಲಿ ಇಟ್ is 7 and they are found inner. So ಇಲ್ಲಿ ಆಪ್ಷನ್ ಬಂದು 7 inner. What's the option here? The 7 inner, the 4th option. ಮಿಕ್ಕಿದೆಲ್ಲವೂ ತಪ್ಪಿದೆ. ಕ್ವೆಶ್ಚನ್ ನಂಬರ್ ಯಾವುದು? 125. We are moving on to the next question. 126. 126ನೇ ಕ್ವೆಶ್ಚನ್. ಇದು ಕೂಡ ಕಾಂಪ್ಲೆಕ್ಸ್ ಗಳ ಬಗ್ಗೆ. Electron transport system present in the inner mitochondrial membrane complexes 1 and 4 are. One complex ಬಂದು NADH DH dehydrogenase. ಯಾಕಂದ್ರೆ ಅದು NADH ಎಂಟರ್ ಆಗುತ್ತೆ. NADH dehydrogenase. Okay. So 4th complex ಬಂದು cytochrome oxidase. 4th complex ಬಂದು cytochrome ಆಯ್ತಾ oxidase. So correct option ಬಂದು ಆಯ್ತಾ it is the 3rd option. ಆಯ್ತಾ ಕ್ವೆಶ್ಚನ್ ನಂಬರ್ ಇದು 126. ಇದರಲ್ಲಿ ಆನ್ಸರ್ ಬಂದು ಫಸ್ಟ್ ಕಾಂಪ್ಲೆಕ್ಸ್ NADH dehydrogenase. The fourth complex ಬಂದು cytochrome oxidase. Now we are moving on to question number 127. Respiratory substrate are the organic substances which are dashed during respiration to liberate energy. Already concept ಓದಿದೀನಿ. Oxidized. Glucose will get oxidized ಅಂತ ಓದಿ. So respiratory substrate are organic substances like glucose that are oxidized during respiration to liberate energy. Okay. So answer here to this 127th is oxidized.
We are moving on to question number so refer to the given equation. Respiratory quotient in this case anta kelide. The ratio of carbon dioxide evolved to oxygen consumed is called as RQ. Okay. So ಹಾಗಾಗಿ ಇಲ್ಲಿ 145 ಮಾಲಿಕ್ಯೂಲ್ ಆಕ್ಸಿಜನ್ ಯೂಸ್ ಆಗುತ್ತೆ, ಅದಕ್ಕೆ 102 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹಾಗಾಗಿ ಆ ರೇಷಿಯೋನ ತಗೊಂಡ್ರೆ ಇಟ್ ವರ್ಕ್ಸ್ ಔಟ್ ಟು ಬಿ 0.7. ಇದನ್ನೇ ನಾವು ರೆಸ್ಪಿರೇಟರಿ ಕೋಶೆಂಟ್ ಅಂತ. ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಏನಾದ್ರು ಸಬ್ಸ್ಟ್ರೇಟ್ ಆದ್ರೆ ಆಗ 6 ಕಾರ್ಬನ್ ಡೈಆಕ್ಸೈಡ್ ಯೂಸ್ ಆಗುತ್ತೆ, 6 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಯೂಸ್ ಆಗುತ್ತೆ, 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಹಾಗಾಗಿ ಅದು 1 ಆಗುತ್ತೆ. ಸೊ ಹಿಯರ್ ಆಯ್ತಾ, ದಿ RQ ವ್ಯಾಲ್ಯೂ ವಿಲ್ ಬಿ 0.7. ದಟ್ ಈಸ್ 128ನೇ ಕ್ವಶನ್ಗೆ RQ ವ್ಯಾಲ್ಯೂ ಈಸ್ 0.7. We are moving on to the question number 1 to 9. Ethyl alcohol fermentation occurs in anta ಇದೆ. Ethyl alcohol fermentation will occur in Lactobacillus, all of these, muscles of humans, Saccharomyces cerevisiae anta ಇದೆ. Saccharomyces cerevisiae ಅಂದ್ರೆ ಈಸ್ಟ್. ನಿಮ್ಗೆ ಗೊತ್ತು, ಶುಗರ್ ಸೊಲ್ಯೂಷನ್ಗೆ ಗ್ಲುಕೋಸ್ ಸೊಲ್ಯೂಷನ್ಗೆ ನೀವು ಈಸ್ಟ್ ಅನ್ನು ಹಾಕಿದ್ರೆ ಇಟ್ ಪ್ರೊಡ್ಯೂಸ್ ಇಥೈಲ್ ಆಲ್ಕೋಹಾಲ್ ವಿತ್ ದ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ನಥಿಂಗ್ ಬಟ್ alcoholic fermentation antivi. Its answer over here is Saccharomyces cerevisiae. It is the scientific name of the yeast. You can say brewer's yeast. Okay, this is with reference to 129th question. So we are on to the next question, that is 138th. Which one is an obligate ಎನರೋಬ್ ಅಂತ ಇದೆ? ಯಾವುದು ಆಕ್ಸಿಜನ್ ಇಲ್ಲದೆ ಬದುಕಬಹುದು? Saccharomyces cerevisiae can be an anaerobe as well as aerobe. ಆಕ್ಸಿಜನ್ ಇಲ್ಲದೆ ಇದ್ರೆ ಅದು ಎನರೋಬ್ ಇರುತ್ತೆ, ಆಕ್ಸಿಜನ್ ಸಪ್ಲೈ ಮಾಡಿದ್ರೆ ಅದು ಏರೋಬಿಕ್ ಆಗಿ ಶಿಫ್ಟ್ ಆಗುತ್ತೆ. ಅದನ್ನ ಪಾಸ್ಚರ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಅಜೆಟೋಬ್ಯಾಕ್ಟರ್ ಅಂಡ್ ಬೈಸರ್ನಿಕಾ ಆರ್ ಏರೋಬಿಕ್ ಬ್ಯಾಕ್ಟೀರಿಯಾ, but Clostridium tetani is an obligate, compulsory, the anaerobe. It cannot survive in the aerobic and oxygen irtakanta conditions alaga. So we are on to the question number 131. 131. Which of the molecules listed below is a product of fermentation of glucose by yeast anta ಇದೆ? Which of the molecule listed below is a product of fermentation of glucose by yeast anta ಇದೆ? ಈಗ ತಾನೇ ನಾವು ಓದಿದ್ವಿ ಇಥೈಲ್ ಆಲ್ಕೋಹಾಲ್ ಅಂತ. ಇಥೈಲ್ ಆಲ್ಕೋಹಾಲ್ ನ ಕೆಮಿಕಲ್ ಫಾರ್ಮುಲಾ ಏನು? C2H5OH. Ethyl alcohol chemical formula is C2H5OH. So that is the answer here. Okay, for question number 131, 131ನೇ question ಗೆ the option is the fourth one, C2H5OH, because it is the chemical name of the ethyl alcohol. Now we are on to 132nd question, 132. The first 5-carbon dicarboxylic acid in Krebs cycle which is used in nitrogen metabolism is, nitrogen metabolism allu use ಆಗ್ತಕ್ಕಂತ 5 ಕಾರ್ಬನ್ಗಳ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಯಾವುದು ಅಂತ ಹೇಳಿದ್ರೆ
ನಿಮಗೆ ಗೊತ್ತು ಕ್ರೆಬ್ಸ್ ಸೈಕಲ್ ಅಲ್ಲಿ ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್. Alpha ketoglutaric acid is a 5-carbon compound that is formed during Krebs cycle. You know that the same thing will also be used in nitrogen metabolism. Nitrogen metabolism. Okay, citric acid ಬಂದು 6 carbon, oxaloacetic acid ಬಂದು 4 carbon, acetyl coenzyme ಬಂದು 2 carbon. Now we are on to question number 133. Substrate level phosphorylation occurs during which step of Krebs cycle? Substrate level phosphorylation occurs during which step of Krebs cycle? It occurs during succinyl coenzyme ಇಂದ succinic acid. ಸರ್ ಮೊದಲಿಗೆ ಈ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫಾರಿಲೇಷನ್ ಅಂದ್ರೆ ಏನು? ಫಾಸ್ಫಾರಿಲೇಷನ್ ಅಂದ್ರೆ ಇದು ADP ಪ್ಲಸ್ IP ಇಸ್ ಈಕ್ವಲ್ ಟು ATP. ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಆದ್ರೆ ಸಬ್ಸ್ಟ್ರೇಟ್ ಲೆವೆಲ್. ಓಕೆ, ಲೈಟ್ ಇಂದ ಇನ್ಫ್ಲೂಯೆನ್ಸ್ ಆಗಿದ್ರೆ ಆಯ್ತಾ, ನಿಮ್ಗೆ ಗೊತ್ತು ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ ಆಯ್ತಾ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅದು, ಅಥವಾ ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್. ಆಕ್ಸಿಡೇಷನ್ ಸಂದರ್ಭದಲ್ಲಿ ಆದ್ರೆ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್. Substrate level phosphorylation that occurs during Krebs cycle will be between succinyl coenzyme A and succinic acid. We are on to the question number 134. 134. Anaerobic respiration, which of the following options will not hold good for regarding anaerobic respiration of fermentation? Net gain is of only 2 ATP. Correct. It occurs inside mitochondria anta ide tappu. Anaerobic respiration or fermentation will never occur inside mitochondria. It occurs outside. Partial breakdown of glucose anta ide, adu correct. Partial oxidation of glucose ಅಥವಾ incomplete oxidation of glucose ante. So ತಪ್ಪಿದೆ ಯಾವುದು? occurs inside mitochondria ಅನ್ನೋದು ತಪ್ಪು. ಯಾವ ಪ್ರಶ್ನೆಗೆ? 134th question. Okay, so we are on to the last question, that is 135. Select the incorrectly matched pair anta ಇದೆ. Select the incorrectly matched pair anta ಇದೆ. The first option nodri, end product of lactic acid fermentation is lactic acid plus carbon dioxide. Ide tappu. Hege end product of lactic acid fermentation is only lactic acid. There will not be the release of carbon dioxide. Alli en release agalla? Carbon dioxide release agalla. Ade tappu. End product of alcoholic fermentation, ethyl alcohol and carbon dioxide. Correct. Obligate anaerobe Clostridium tetani. Correct. Respiratory quotient RQ value of carbohydrate is 1. ಅದಕ್ಕೆ ಗ್ಲೂಕೋಸ್ ಯೂಸ್ ಆದಾಗ 6 oxygen and 6 carbon dioxide ಬರಿತೀವಿ. That is 1. ಈ 135th ಕ್ವಶನ್ ಅಲ್ಲಿ ಎಲ್ಲ ಆಪ್ಷನ್ಸ್ಗಳು ಸರಿ ಇದೆ, ಫಸ್ಟ್ ಆಪ್ಷನ್ನೇ ಸರಿ ಇಲ್ಲ. ಫಸ್ಟ್ ಆಪ್ಷನ್ನೇ ಸರಿ ಇಲ್ಲ. ಓಕೆ, ದಟ್ ಈಸ್ ವೇರ್ ವಿ ಸ್ಟಾಪ್ our discussion. Okay.